కనుక ఈ సమయంలో మనం దేవుని యొక్క వాక్యాన్ని మనం ధ్యానించుకుందాం ప్రియులారా. మన మధ్యలో మా సహోదరుడు బ్రదర్ ఫ్రాన్సిస్ ఉన్నారు. వారు వచ్చి మనకు దేవుని యొక్క వాక్యాన్ని అందిస్తారు. గుడ్ మార్నింగ్, గుడ్ ఆఫ్టర్నూన్, హల్లెలూయా, హ్యాపీ ನ್ಯೂ ಇಯರ್. ಶೇಮ್ ಟು ಯು. 15 ದಿವಸ ಆದಮೇಲೆ ಹೇಳ್ತೀರಂತೀರಾ? ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡೋ ಭಾಳ ಖುಷಿ ಆಗ್ತಾಯಿತ್ತು. ಆಮೇಲೆ ಮಗಳು ವಾಕ್ಯ ಹೇಳುವಾಗ ಬಹಳ ಹೆಮ್ಮೆ ಅನ್ನಿಸ್ತು. ಅವ್ರು ಇಂಜಿನಿಯರ್ ಅನ್ನಿಸ್ಲೇ ಇಲ್ಲ ನನಗೆ, ಒಬ್ಬ ದೊಡ್ಡ ಪಾಸ್ಟರ್ ಕಣ್ಣಕ್ಕೆ ಕಂಡ್ರು. ಇಟ್ಸ್ ಅ ಬ್ಲೆಸ್ಸಿಂಗ್. ದೇವ್ರ ನಾಮಕ್ಕೆ ಸ್ತೋತ್ರ. ಸೊ ಈ ವರ್ಷ ವಾಗ್ದಾನದ ಹಾಡು ರಿಲೀಸ್ ಆಯ್ತಲ್ಲ, ವಾಗ್ದಾನದ ಹಾಡು ರಿಲೀಸ್ ಆಯ್ತಲ್ಲ. ವಾಗ್ದಾನ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ? ಹೋದ ವರ್ಷದ ಜ್ಞಾಪಕ ಇದೆಯಾ? ಹೋದ ವರ್ಷದ ವಾಗ್ದಾನ ಜ್ಞಾಪಕ ಇದೆಯಾ? ಸ್ವಲ್ಪ ಎಸ್ ಅಂದ್ರು, ಸ್ವಲ್ಪ ಟುಸ್ ಅಂದರು. ಎಷ್ಟು ಜನ ಜೀವನದಲ್ಲಿ ವಾಗ್ದಾನ ನೆರವೇರಿದೆ ಲಾಸ್ಟ್ ಇಯರ್? ಅಲ್ಲ, ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಆ ವಾಗ್ದಾನ ಸ್ಟಾರ್ಟ್ ಆದಾಗ ಭಾಳ ಖುಷಿ ಇರುತ್ತೆ. ಆಲ್ಮೋಸ್ಟ್ ಆ ವಾಗ್ದಾನ ಕುರಿತು ಪ್ರಣೀತವರು ರಚಿಸಿದಂಥ ಹಾಡು ವರ್ಷದಲ್ಲಿ ಸುಮಾರು ಸಲ ಹಾಡಿದ್ದೀವಿ ನಾವು. ಏನಿಲ್ಲ ಅಂದ್ರೂ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಒಂದು ಸಲ ಆದರೂ ಹಾಡಿದ್ದೀವಿ ನಾವು ಕನಿಷ್ಠ ವಾಗ್ದಾನ ಗೀತ ಅಂತ, ಆ ಪಾಠ ಅಂತ. ಆದರೆ ವರ್ಷ ಮುಗಿಷ್ಟೊಳಗೆ ನಾವು ಅದನ್ನು ಆಲೋಚನೆ ಮಾಡಿಲ್ಲ, ಆ ವಾಗ್ದಾನದಲ್ಲಿ ಎಷ್ಟು ಭಾಗ ನನ್ನ ಜೀವನದಲ್ಲಿ ನೆರವೇರಿದೆ ಅಂತ. ಈ ವರ್ಷನೊಂದು ವಾಗ್ದಾನ ಬಂತು, ಹಾಡು ರಿಲೀಸ್ ಆಯಿತು, ಖುಷಿಯಾಗಿ ಹಾಡ್ತೀವಿ. ಆ ಹಾಡು ತುಂಬ ಅದ್ಭುತವಾಗಿರುತ್ತೆ, ನೋ ಡೌಟ್. ಈ ವರ್ಷ ಎಲ್ಲ ಪೂರ್ತಿಯಾಗಿ ಹಾಡ್ತಾ ಇರ್ತೀವಿ, ಭಜನೆ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ. ಆದರೆ ಕಳೆದ ವರ್ಷ ವಾಗ್ದಾನದಲ್ಲಿ ಅಥವಾ ಗತಿಸಿ ಹೋದ ವರ್ಷಗಳ ವಾಗ್ದಾನಗಳಲ್ಲಿ ಎಷ್ಟು ವಾಗ್ದಾನಗಳನ್ನು ಜೀವನದಲ್ಲಿ ಸಂಪೂರ್ಣವಾಗಿ ನೆರವೇರಿದೆ ಅಂತ ಆಲೋಚನೆ ಮಾಡುವಾಗ ನಾನು ನನ್ನ ಪರವಾಗಿ ಒಂದು 50% ಆಗಿರ್ಬೋದು, ಹೆಚ್ಚು ಕಡಿಮೆ, ಕೆಲವೊಮ್ಮೆ ಒಂದು 60%. ಹೌದಲ್ಲ ಅಣ್ಣ? ನಾನು ಈ ವರ್ಷ ಆಲೋಚನೆ ಮಾಡ್ತಾ ಇದ್ದೇನೆ, ಅಂದ್ಕೊಂಡಿದ್ದೆಲ್ಲ ಆಗಿಲ್ಲಲ್ಲ ಅಂತ ಆಲೋಚನೆ ಮಾಡುವಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಡಿಗ್ರಿ ಟುಸ್ ಅಂತ ಕೆಳಗೆ ಹೋಗ್ಬಿಡ್ತೀವಿ ನಾವು. ಎಲ್ಲೋ ಒಂದು ಕಡೆ ಕುಸಿದು ಹೋಗ್ತೀವಿ. ಹೌದಲ್ಲ, ಅದೊಂದು ಆಗಿದ್ರೆ ಚೆನ್ನಾಗಿತ್ತು, ಇದೊಂದು ಆಗೋಗಿದ್ರೆ ಚೆನ್ನಾಗಿರ್ತಿತ್ತು, ಮುಂದಿನ ವರ್ಷನ ಮಾಡಪ್ಪ ದೇವರೇ ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ಎದುರಿಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ತೀವಿ, ಹ್ಯಾಪಿ ಕ್ರಿಸ್ಮಸ್ ಹೇಳ್ತೀವಿ. ಆದರೆ ಫ್ಲ್ಯಾಶ್ ಬ್ಯಾಕ್ ಬರುತ್ತೆ, ಹೋದ ವರ್ಷ ಆಗಲಿಲ್ಲ, ಈ ವರ್ಷ. ಅಂದರೆ ವಾಗ್ದಾನ ತಪ್ಪ ಅಥವಾ ನಾವು ತಪ್ಪ? ಅಣ್ಣ ಹೇಳ್ತಾರೆ, ನಾವೇ ತಪ್ಪು. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಆತನು ನೆರವೇರಿಸಲು ಶಕ್ತನು, ಸುಳ್ಳಾಡೋದಕ್ಕೆ ಆತನು ಮನುಷ್ಯ ಅಲ್ಲವೇ ಅಲ್ಲ. ಹಾಗಿದ್ರೆ ನನ್ನ ಜೀವನದಲ್ಲಿ ಆತನು ನನಗೆ ಕೊಟ್ಟಂಥ ವಾಗ್ದಾನಗಳಲ್ಲಿ ಯಾಕೆ ಕೆಲವು ನೆರವೇರಿಲ್ಲ? ಎಲ್ಲೋ ನಾನು ತಪ್ಪಿ ಹೋಗಿದ್ದೀನಿ, ಎಲ್ಲೋ ನಾನು ತಪ್ಪಿ ಹೋಗಿದ್ದೀನಿ ಅಲ್ವಾ? ಹಂಗೆ ಅಂದ್ಕೊಳ್ಳುವಾಗ ಏನಾಗುತ್ತೆ, ವಿಶ್ವಾಸಿಗಳಾದ ನಾವು ಒಬ್ಬರೇ ಕುಂತು ಆಲೋಚನೆ ಮಾಡುವಾಗ ಕೆಲವೊಮ್ಮೆ ಆ ದುಃಖ ಅಥವಾ ಆ ಒಂದು ದ್ವೇಷ ಅವರಿಂದ ಅದು ನೆರವೇರಲಿಲ್ಲ, ಇವಳಿಂದ ಅದು ನೆರವೇರಲಿಲ್ಲ ಅನ್ನುವಂಥ ಸಿಟ್ಟು ಅಥವಾ ದ್ವೇಷ ಅಥವಾ ಈರ್ಷೆ ನಮ್ಮನ್ನು ಪಾಪಕ್ಕೆ ತಗೊಂಡು ಹೋಗ್ಬಿಡುತ್ತೆ. ಇಲ್ಲಿವರೆಗೂ ಏನು ಬಿಟ್ಕೊಂಡು ಬಂದ್ಬಿಟ್ಟಿರ್ತೀವಿ ಪಾಪವನ್ನು, ಹಳೆ ವ್ಯವಸ್ಥೆಯನ್ನು, ರೋಷದಲ್ಲಿ ಅದನ್ನು ಮಾಡೋಕ್ಕೆ ಹೋಗ್ಬಿಡ್ತೀವಿ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಕೋಪದಲ್ಲಿ ಪಾಪ ಮಾಡಬೇಡ ಅಂತ ಹೇಳ್ತಾನೆ. ವಾಕ್ಯ ಹೋಗಿದ್ರಿ, ಕೋಪದಲ್ಲಿ ಪಾಪ ಮಾಡಬೇಡ. ಕೋಪ ಬಂದಾಗ ಏನು ಮಾಡದೆ, ಏನು ಮಾತಾಡದೆ ಸುಮ್ಮನಿರು ಅಂತ ಹೇಳ್ತಾನೆ ವಾಕ್ಯದಲ್ಲಿ. ಯಾಕಂದರೆ ನಾವು ಇಸ್ರಾಯೇಲ್ರು ಸ್ವಲ್ಪ ನಮ್ಮಲ್ಲಿ ಆ DNA ಐತೆ ನಮ್ಮ ಹತ್ರ, ಆ DNA ವರ್ಕ್ ಆಗುತ್ತೆ. ನಾವೆಲ್ಲ ಅಬ್ರಹಾಂ ಸಂತತಿಯವರು. ಆ ಇಸ್ರಾಯೇಲ್ರು ಸ್ವಲ್ಪ ನಮ್ಮಲ್ಲಿ ಅವಾಗವಾಗ ಕಾಣಿಸ್ಕೊಂಡು ಜೈ ಜೈ ಅಂತಿರ್ತಾರೆ. ಹಲ್ಲೆಲೂಯಾ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಮನೆ ಮೇಲೆ ಯಾರೋ ಒಬ್ಬರು ಸಹೋದರು ಹೇಳ್ತಾಯಿದ್ರು, ಅಣ್ಣ ದೇವರು ನಮ್ಮ ಕುಟುಂಬದಲ್ಲಿ ಯಾಕೋ ಇದೊಂದು ಕೆಲಸ ಆಗಿಲ್ಲ, ಈ ವರ್ಷ ಆಗಂಗೆ ಪ್ರಾರ್ಥನೆ ಮಾಡು ಅಂದರು. ಒಂದು ಚರ್ಚಿಗೆ ಹೋದಾಗ ರೂಫ್ ಹಾಕಬೇಕು ಅಂತ ಹಾಕಿವಿ, ಮೇಲೆ ಅದು ಸ್ಲ್ಯಾಬ್ ಹಾಕಬೇಕು, ರೂಫ್ ಹಾಕೋಕ್ಕಾಗಿಲ್ಲ, ಮತ್ತೆ ಶೀಟೇ ಹಾಕಿಬಿಟ್ಟಿವಿ.
ಆಗಲಿಲ್ಲ, ಸ್ವಲ್ಪ ಪ್ರೇಯರ್ ಯಾಕೋ ಲಾಸ್ಟ್ ಇಯರು ಆಗಲಿಲ್ಲ ಅದು ಅವರ ಜೀವನದಲ್ಲಿ ಅದೊಂಥರ ಮುಳ್ಳು. ಇನ್ನೊಬ್ಬರು ಹೇಳ್ತಾಯಿದ್ರು, ಸರ್ ಲಾಸ್ಟ್ ಇಯರ್ ಎಲ್ಲ ಒಳ್ಳೆ ಸಂಬಂಧ ಬಂತು, ಮಗನಿಗೆ ಸ್ವಲ್ಪದಲ್ಲಿ ಮಿಸ್ ಆಯಿತು, ಈ ವರ್ಷ ಹಂಗೆ ಆಗದಂಗೆ ಪ್ರೇಯರ್ ಮಾಡಿರಿ. ಬಟ್ ದೇವ್ರ ವಾಕ್ಯ ಏನಂತ ಹೇಳುತ್ತಮ್ಮ, ದೇವ್ರ ಮನುಷ್ಯ ಪ್ರಾರ್ಥನೆ, ನಿಮ್ಮ ಮಗುವಿಗೆ ಒಳ್ಳೆ ಮದುವೆ ಆಗುತ್ತೆ ಅಂತ ಹೇಳಿದ್ದಾರೆ, ಮತ್ತೆ ಯಾಕೆ ಆಗಿಲ್ಲ? ಏನೋಣ ಹಣೆ ಬರ ಆತನ ಆಟ, ಆತ ಸೂತ್ರಧಾರಿ, ನಾವು ಪಾತ್ರಧಾರಿ ಅಂದ್ಬಿಟ್ಲ ಅಮ್ಮ. ನಾನು ಹೇಳಿದೆ, ಇದು ಜೀವನ ನಾಟಕ ಅಲ್ಲಮ್ಮ, ಸೂತ್ರಧಾರಿ ಪಾತ್ರಧಾರಿ ಬರೋಕ್ಕೆ. ಎಲ್ಲೋ ಒಂದು ಕಡೆ ನಾವು ತಪ್ಪು, ಏನು ತಪ್ಪು ಹೋಗಿವಣ ನಾವು? ಚರ್ಚಿಗೆ ಕರೆಕ್ಟಾಗಿ ಬರ್ತೀವಿ, ಕಾಣಿಕೆ ಕರೆಕ್ಟಾಗಿ ಕೊಡ್ತೀವಿ, ನಮ್ಮ ಯಜಮಾನ್ರಂತೂ ಮೊಣಕಾಲ ಮೇಲೆ ಪ್ರಾರ್ಥನೆ ಮಾಡ್ತಾರೆ. ನಾನು ಚರ್ಚಲ್ಲಿ ಎಷ್ಟೋ ಸಲ ಮೊಣಕಾಲಲ್ಲಿ ಓಡಾಡಿ ಪ್ರೇಯರ್ ಮಾಡಿದ್ದೀನಿ, ಆದರೂ ನೆರವೇರಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಸಹೋದರಿನಲ್ಲಿ ನೋವು, ಆ ನೋವಿನಿಂದ ಆಕೆ ನಾನು ಒಳ್ಳೆಯವಳು, ನನ್ನ ಗಂಡ ಒಳ್ಳೆಯವನು, ದೇವರು ಯಾಕೋ ಮಾಡಿಲ್ಲ ಅಂದರೆ ತಪ್ಪು ದೇವ್ರದೇ ಅಂತ ಲೆಕ್ಕ ಅಲ್ಲ. ನಾನು ಅಂದ್ಕೊಂಡೆ, ಹೌದಲ್ಲ, ಎಷ್ಟೋ ಸಲ ನಾವು ಇಸ್ರಾಯೇಲ್ರಂಗೆ ಆಗ್ಬಿಡ್ತೀವಿ ನಾವು ಕೂಡ. ಇಸ್ರಾಯೇಲ್ ಸಂತತಿ ನಮ್ಮಲ್ಲಿ ಅವಾಗವಾಗ ಬುಸ್ ಅಂತೇಳಿ ಮತ್ತೆ ಮಕ್ಕೊಂಬಿಡುತ್ತೆ, ಮತ್ತೆ ಹೊಗೆ ಕೊಟ್ಟಾಗ ಮತ್ತೆ ಬುಸ್ ಅನ್ನೋದು ಮತ್ತೆ ಮಕ್ಕೊಂಬಿಡುತ್ತೆ. ಆ ಸರ್ಪವನ್ನು ಪೂರ್ತಿ ಹೊಡೆದಾಕ್ಬಿಡ್ಬೇಕಷ್ಟೆ. ಅದಕ್ಕೆ ವಾಕ್ಯ ಆದಿಕಾಂಡ ಹೇಳ್ತಾನೆ, ಅವನು ನಿಮ್ಮ ಹಿಮ್ಮಡಿಯನ್ನು ಕಚ್ತಾನಂತೆ. ಸರ್ಪ ನಿಮ್ಮ ಹಿಮ್ಮಡಿಯನ್ನು ಕಚ್ಚಿ ಮತ್ತು ಸ್ವಾಮಿ ಯಾಕೆ ಹಿಮ್ಮಡಿಯನ್ನು ಕಚ್ಚುತ್ತೆ ಅಂತ ಹೇಳಿದ್ದಾನೆ? ಮೀನುಗಂಡ ಕಚ್ಚಲ್ಲ, ತೊಡೆ ಕಚ್ಚಲ್ಲ, ಸೊಂಟ ಕಚ್ಚಲ್ಲ ಅಂತ ಯಾಕೆ ಹೇಳಿದ್ದಾನೆ ಸ್ವಾಮಿ? ಹಿಮ್ಮಡಿ ಕಚ್ಚಿಬಿಟ್ರೆ ಓಡೋಕ್ಕಾಗಲ್ಲ, ಹಿಮ್ಮಡಿ ಗಟ್ಟಿ ಹಿಡಿದುಬಿಟ್ರೆ ಓಡೋಕ್ಕಾಗಲ್ಲ. ಈ ಹಳೆ ಸ್ವಭಾವಗಳು ನಮ್ಮಲ್ಲಿ ಏನಿರ್ತಾವೆ ಅಂದರೆ ಸರ್ಪದಂತೆ. ನಾವು ಅದನ್ನು ಸೈತಾನಂದ ಕೋರೆ ಹಲ್ಲು, ಕೋಡುಗಳು, ಹ್ಯಾ ಅಂಥವೆಲ್ಲ ಸೀನೇ ಇಲ್ಲ. ಅವನಷ್ಟು ಹ್ಯಾಂಡ್ಸಮ್ ಯಾರೂ ಇಲ್ಲ, ನಿಜ. ಇಡೀ ಪ್ರಪಂಚದಲ್ಲಿ ಯಾವನು ಅವನಷ್ಟು, ಯಾಕಂದರೆ ಅವನು ದೇವದೂತ, ಭಾಳ ಅದ್ಭುತವಾದ ಮನುಷ್ಯ ಅವನು. ದೇವದೂತ ನಾನಂತೂ ನೋಡಿಲ್ಲ. ಬಹಳ ಸುಂದರರು ಅಂತ ಹೇಳ್ತಾರೆ ನೋಡೋದಕ್ಕೆ. ಸೊ ದೇವದೂತಗಳು ಭಾಳ, ಸರ್ಪ ಲೂಸಿಫರ್ ಕೂಡ ಬಹಳ ಸುಂದರನು. ಯಾಕೆ ಹೇಳ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನನ್ನಲ್ಲಿ ಯಾವುದೋ ಒಂದು ಪಾಲ್ ಎಕ್ಸಾಂಪಲ್ ತಗೊಳ್ಳ ನೀನು ಎಕ್ಸಾಂಪಲ್, ಜಸ್ಟ್ ಸುಮ್ಮನೆ ಎಕ್ಸಾಂಪಲ್. ಅವ್ನು ಭಾಳ ಸ್ಪೀಡ್ ಓಡ್ತಾನೆ ಗಾಡಿಯ, ನೋಡೀನಿ, ಭಾಳ ಸ್ಪೀಡು. ಹೌದು, ಮದುವೆ ಆದಮೇಲೆ ಸ್ಪೀಡ್ ಕಡಿಮೆ ಆಕತ್ತೆ. ಹಿಂದೆ ತೂಕ ಬೀಳುತ್ತಲ್ಲ, ಅಲ್ಲಿಂದ ಗಿಸ್ತಿರ್ತಾರೆ ಅವರು, RTO ಬ್ರೇಕ್ ಇನ್ಸ್ಪೆಕ್ಟರ್ ಇದ್ದಂಗೆ. ಆವಾಗ ಅವರು ಸ್ಪೀಡ್ ಕಡಿಮೆ ಮಾಡ್ಕೊಂತಾರೆ. ಜೀವನದಲ್ಲಿ ಸ್ಪೀಡ್ ಹೋಗ್ಕೊಂಡು ಮದುವೆ ಮಾಡ್ಕೊಂಡ್ರೆ ಸ್ಪೀಡ್ ಕಡಿಮೆ ಆಗ್ತಾವೆ. ಈಗ ಅವ್ನು ಸ್ಪೀಡ್ ಹೋಗ್ತಿರ್ತಾನೆ, ಸಡನ್ನಾಗಿ ಯಾರನ್ನ ಇವನು ಸರಿಯಾಗಿ ಹೋದ್ರೂ ಕೂಡ ರಾಂಗ್ ರೂಟಲ್ಲಿ ಬಂದರು ಅಂದ್ಕೊಂಡ್ರೆ, ಅವಾಗ ಅವ್ನು ಏನು ಮಾಡ್ತಾನೆ, ಟಕಾ ಅಂತ ಡಿಯೋ ಗಾಡಿ ಹಾಕಿ ಮತ್ತೆ ಹತ್ತಿ ಬಿಡ್ತಾನೆ. ಯಾಕಂದರೆ ಆ ಮಾತು ಬರಬಾರ್ದಲ್ಲ ವಿಶ್ವಾಸ ಅಂತೇಳಿ, ಮತ್ತೆ ನುಂಗಿಬಿಟ್ಟು ಒಂದು ವೇಳೆ ನಾನು ವಿಶ್ವಾಸ ಆಗಿರಲಿಲ್ಲ ಅಂದರೆ ಅನ್ಕೊಂಡು ಹೋಗ್ಬಿಡ್ತಿರ್ತಾನೆ. ಅಂತ ಹಳೆ ಸ್ವಭಾವಗಳು ಬುಸ್ ಅಂತ ಬರ್ತವೆ, ಮತ್ತೆ ನಾವು ಪಟ ಹೊಡೆದ್ರೆ ಮತ್ತೆ ಮೆಲ್ಲಕ್ಕೆ ಮಕ್ಕೊಂಡ್ಬಿಡ್ತವೆ. ಅವಾಗವಾಗ ಹಿಮ್ಮಡಿ ಕಚ್ಚಿಬಿಡ್ತವೆ ಮತ್ತೆ ಅಲ್ಲ. ಅದಕ್ಕೆ ಇವ್ರು ಹೇಳ್ತಾಯಿದ್ರು, ಯಾರು ಇಡೀ ಚೆಲ್ಲಾದರು ಎಂತಿದ್ದಾರೆ, ಅವ್ರು ಹೇಳ್ತಾಯಿದ್ರು ಯಾವಾಗಲೂ ಇಡೀ ಚೆಲ್ಲಾದರು ಎಂತಿದ್ದಾರೆ ದೇವ್ರ ಸೇವಕರು. ಅವ್ರು ಹೇಳ್ತಾರೆ, ನಮ್ಮ ಹಳೆಯ ಸ್ವಭಾವಗಳೆಲ್ಲ ಸಣ್ಣ ಸಣ್ಣ ಹಾವಿನ ಮರಿಗಳಿದ್ದಂಗಂತೆ. ಕೋಪ, ಅಸೂಯೆ, ದ್ವೇಷ, ಈರ್ಷೆ, ಅಹಂ ಅನ್ನೋದು, ಇಂಥವೆಲ್ಲ ಸಣ್ಣ ಸಣ್ಣ ಹಾವಿನ ಮರಿಗಳಂತೆ. ಅವಾಗವಾಗ ಸುಮ್ಮನೆ ಮಕ್ಕಳಂಗೆ ಮಾಡ್ತಾವಂತೆ. ನಾವು ದೀಕ್ಷಾಸ್ನ ತಗೊಂಡ್ಮೇಲೆ ಅವು ಸಂಪೂರ್ಣ ಸತ್ತೋಗಿರಂಗಿಲ್ಲಂತೆ, ಅವು ಸುಮ್ಮನೆ ಇದ್ದೇ ಮಾಡ್ತಿರ್ತಾವಂತೆ. ಒಂದೊಂದಕ್ಕೆ ಹಿಂಗೆ ಹೊಗೆ ಹಾಕಿದಾಗ ಹಾವು ಹೊರಗೆ ಬರ್ಬೇಕಂದ್ರೆ ಏನು ಮಾಡ್ತಾರೆ, ಬೊಕ್ಕೆಗೆ ಹೊಗೆ ಹಾಕ್ತಾರೆ. ಹೊಗೆ ಹಾಕಿದಾಗ ಹಂಗೆ ಹೊರಗೆ ಬರುತ್ತೆ, ಹೊಡೆದು ಸಾಯಿಸ್ತಾರೆ. ಸಣ್ಣ ಸಣ್ಣ ಸನ್ನಿವೇಶಗಳು ಬಂದಾಗ ಹೊಗೆ ಹಾಕಿದಂಗೆ ಬುಸ್ ಅಂತ ಹೊರಗೆ ಬರ್ತದೆ. ಅದು ಸಂಪೂರ್ಣವಾಗಿ ಹೊಡೆದು ಸಾಯಿಸ್ಬೇಕು ನಾವು. ಯಾಕೆ ಇಷ್ಟೆಲ್ಲ ಕತೆ ಹೇಳ್ತೀನಿ ಅಂದರೆ, ಕೂತಂತ ನಮ್ಮಲ್ಲಿ ಅನೇಕರಲ್ಲಿ ಕೆಲವು ವಿಷಯಗಳು ಲಾಸ್ಟ್ ಇಯರ್ ನಾವೇನು ಅಂದ್ಕೊಂಡಿರ್ತೀವೋ ಅದು ಜರುಗಿರಲ್ಲ. ಆ ಸಮಯದಲ್ಲಿ ನಾವು ದೇವ್ರನ್ನ ಪ್ರಶ್ನೆ ಮಾಡಬಾರ್ದು. ಆ ಸಿಟ್ಟಲ್ಲಿ, ಆ ದುಃಖದಲ್ಲಿ ಪಾಪ ಮಾಡಬಾರ್ದು. ಭಾಳ ಮಂದಿ ದುಃಖದಲ್ಲೇ ಪಾಪ ಮಾಡ್ತಾರೆ, ಜೀವನವನ್ನು ಕಳ್ಕೊಳ್ತಾರೆ. ಈ ಮತ್ತು ವಿಮೋಚನಾ ಕಾಂಡ ಪುಸ್ತಕದಲ್ಲಿ 33ನೇ ಅಧ್ಯಾಯದಲ್ಲಿ ಒಂದು ಘಟನೆ ಇದೆ. ಆಮೇಲೆ ನೋಡ್ರಿ ಅದು ನಮ್ಮ ಬೈಬಲಲ್ಲಿ ವಿಮೋಚನಾ ಕಾಂಡ ಪುಸ್ತಕ ಎಕ್ಸೋಡಸಲ್ಲಿ 33ನೇ ಅಧ್ಯಾಯ 32ನೇ ಅಧ್ಯಾಯದಲ್ಲಿ ಒಂದು ಘಟನೆ ಇದೆ. ಏನು ಘಟನೆ ಅಂದರೆ ಮೋಶೆ ಬಗ್ಗೆ. ಮೋಶೆ ಇಸ್ರಾಯೇಲರ ಜನನಾಯಕ.
ಯೆಹೋವದೇವರು ಹೇಳ್ತಾನೆ, ಮೋಶೆ ನಿನ್ನ ಮೇಲೆ ಬೆಟ್ಟದ ಮೇಲೆ ಬಾಪ, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತೇಳಿ. ಏನು ಮಾಡ್ಬೇಕಂತೆ? ಮಾತಾಡಕ್ಕೆ ಸ್ವಾಮಿ ಕರಿತಾನೆ. ಪ್ರಾರ್ಥನೆ ಮಾಡೋಕ್ಕೆ ಸ್ವಾಮಿ ಕರೆಯೋದಿಲ್ಲ. ಆರಾಧನೆ ಮಾಡುವಂಥ ಸ್ವಾಮಿ ನಮ್ಮನ್ನ ಅದು ಉದ್ದೇಶ ತಂದು ನಮ್ಮನ್ನ ಸೃಷ್ಟಿ ಮಾಡಿದ್ರೆ ಅದನ್ನು ಆರಾಧನೆ ಮಾಡೋಕ್ಕೆ. ಆದರೆ ಸ್ವಾಮಿ ನಮ್ಮಿಂದ ಯಾವಾಗ ಏನಂದರೆ ಮಾತಾಡಬೇಕು. ಯಾವ ರೀತಿ ಮಾತಾಡಬೇಕಂದ್ರೆ, ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನೊಟ್ಟಿಗೆ ಮಾತಾಡಿದಂತೆ ಮಾತಾಡಬೇಕಂತೆ. ಮೋಶೆ ನಂತರ ನನಗೆ ಜ್ಞಾಪಕ ಇದ್ದಂಗೆ ಇಲ್ಲಿಯವರೆಗೆ ದೇವರೊಟ್ಟಿಗೆ ಮುಖಾಮುಖಿ ಯಾವ ವ್ಯಕ್ತಿ ಮಾತಾಡಿಲ್ಲ. ಮೋಶೆನ ಸ್ವಾಮಿ ಕೇಳ್ತಾನೆ, ಕಮ್ ಆನ್ ಮೋಸಸ್, ಐ ವಾಂಟ್ ಟು ಟಾಕ್ ಟು ಯು, ಐ ವಾಂಟ್ ಟು ಗಿವ್ ಯು ಸಮಥಿಂಗ್. ಬೇಡ, ನನಗೆ ನೀರು ಕೊಡೋಕ್ಕೆ ಬಂದಿಯಾ? ಬೇಡ, ನನಗೆ ಹೆಲ್ತ್ ಇಶ್ಯೂ ಐತಮ್ಮ, ಜ್ವರ ಇದೆ, ಕೆಮ್ಮು ನೆಗಡಿ, ಮಾಮೂಲು ಸೀಸನ್, ಥ್ಯಾಂಕ್ ಯು. ಯೆಹೋಶುವ ಹೋಗುವಾಗ ಅವನ ಅಸಿಸ್ಟೆಂಟ್ನ ಕರ್ಕೊಂಡು ಹೋಗ್ತಾನೆ, ಡಿಸೈಪಲ್ನ ಕರ್ಕೊಂಡು ಹೋಗ್ತಾನೆ. ಮೋಶೆ ಹೋಗುವಾಗ ಯಾರನ್ನ ಕರ್ಕೊಂಡು ಹೋಗ್ತಾನೆ? ಯೆಹೋಶುವನ ಕರ್ಕೊಂಡು ಹೋಗ್ತಾನೆ. ಅವನು ಯೆಹೋಶುವನ ಬಗ್ಗೆ ಬಹಳ ಸ್ವಲ್ಪ ಬರೆದಿದೆ. ಆತನ ಆಧಾರ್ ಕಾರ್ಡ್ ಅಡ್ರೆಸ್ ಏನು ಗೊತ್ತಾ? ನೂನನ ಮಗನಾದ ಯೆಹೋಶುವ ಅಷ್ಟೇ, ಭಾಳ ಜಾಸ್ತಿ ಏನಿಲ್ಲ. ಎಲ್ಲನ್ನ ಯೆಹೋಶುವನ ಬಗ್ಗೆ ಬರಲಿ, ನೂನನ ಮಗನಾದ ಯೆಹೋಶುವ. ನಮ್ದು ಆಧಾರ್ ಕಾರ್ಡನ್ನು ಭಾಳ ಉದ್ದ ಐತೆ ಅವನಿಗಿಂತ. ಆ ಬೀದಿ ಈ ಬೀದಿ ಅದು ಇದು ಅಂತ ಒಂದು ಕಾರ್ಡ್ ಕೊಟ್ಟಾರೆ. ಯೆಹೋಶುವ ಬಹಳ ಕಡಿಮೆ ಬರೆಯಲ್ಪಟ್ಟಿದೆ. ಇನ್ನೊಂದು ವಿಷಯ ಹೇಳ, ಯಾರ ಬಗ್ಗೆ ಬಹಳ ಕಡಿಮೆ ಬರೆದಿದೆಯೋ ಅವರು ಬಹಳಷ್ಟು ದೊಡ್ಡ ದೊಡ್ಡ ವಿಷಯಗಳು ಮಾಡಿದ್ದಾರೆ ಬೈಬಲಲ್ಲಿ. ನನ್ನ ಬಗ್ಗೆ ನಿನ್ನ ಬಗ್ಗೆ ಜನರು ಯಾರು ಹೆಚ್ಚು ಮಾತಾಡ್ಕೊಳ್ದೇ ಇದ್ದರೆ ನಾವು ದೇವರಲ್ಲಿ ಬಹಳ ಯೂಸ್ ಮಾಡಲ್ಪಡ್ತೀವಿ. ನಾವು ಜನರ ಹೊಗಳಿಕೆಗೆ ನಾವು ವಸ್ತುವಾಗಿ ಭಾಳ ಸಿಗಬಾರ್ದು. ಆ ಬ್ರದರ್, ಆ ಸಿಸ್ಟರ್, ಅದು ಸಿಗಬಾರ್ದು. ನಾವು ಸಿಗದಂಗಿದ್ರೆ ಬಹಳಷ್ಟು ಕೆಲಸಗಳು ಮಾಡ್ತೀವಿ ನಾವು. ಮೋಶೆನ ಸ್ವಾಮಿ ಕರೆಯುವಾಗ, ಮೋಶೆ ಬೆಟ್ಟದ ಮೇಲೆ ಹೋಗುವಾಗ ಅಸಿಸ್ಟೆಂಟ್ನ ಕರ್ಕೊಂಡು ಹೋಗ್ತಾನೆ. ನೂನನ ಮಗನಾದ ಯೆಹೋಶುವ ಅವಾಗಿನ್ನೂ ಯೌವನಸ್ಥನ ಬೆಟ್ಟದ ಕೆಳಗಡೆ ಬಿಟ್ಟು ಮೋಶೆ ಬೆಟ್ಟದ ಮೇಲೆ ಹೋಗ್ತಾನೆ. ಎಷ್ಟು ದಿವಸ ಇರ್ತಾನೆ ಮೋಶೆಯಲ್ಲಿ? ಎಷ್ಟು? 40 ಡೇಸ್. ಯೇಸು ಸ್ವಾಮಿ ಸೇವೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎಷ್ಟು ದಿವಸ ಉಪವಾಸ ಪ್ರಾರ್ಥನೆ ಮಾಡ್ದ? 40 ಡೇಸ್. ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಆಗೋದಕ್ಕೆ ಎಷ್ಟು ದಿವಸಗಳಾಯಿತು? ಸ್ವಲ್ಪ ಇವೆಲ್ಲ ನಾವು ನೋಡ್ತಾ ಹೋಗೋಣ. ಅದು ಶಾಸ್ತ್ರ, ಗಿಳಿಶಾಸ್ತ್ರ, ಚಿಲಕಶಾಸ್ತ್ರ ಅಲ್ಲ. ಎಲ್ಲೋ ಒಂದು ಕಡೆ ಆ ವಿಷಯಗಳು ನಮಗೆ, ನಾನು ನ್ಯೂಮರಾಲಜಿ ಬಗ್ಗೆ ನಂಬಿಕೆ ಇಡಲ್ಲ. ನ್ಯೂಮರಾಲಜಿ ಬಗ್ಗೆ ನಂಬಿಕೆ ಇಲ್ಲ ಹೇಳ್ತಿರೋದು. ಈ 40 ಅನ್ನೋದು, 7 ಅನ್ನೋದು, 6 ಅನ್ನೋದು, ಇವು ಕೆಲವು ವಿಷಯಗಳು ನಮಗೆ ಬೋಧಿಸ್ತಾರೆ. ಸುಮ್ಮನೆ ಜ್ಞಾಪಕ ಇಟ್ಕೋಬೇಕಷ್ಟೆ. 40 ಡೇಸ್ ಆ್ಯಂಡ್ 40 ನೈಟ್ಸ್ ಮೋಶೆ ದೇವರ ಸನ್ನಿಧಾನದಲ್ಲಿ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದಾನೆ. ಯೆಹೋಶುವನಿಗೆ ಏನೂ ಕೆಲಸ ಇಲ್ಲ. ಬುತ್ತಿ ತೊಗೊಂಡೋಗಿದ್ನ ಗೊತ್ತಿಲ್ಲ, ಮೇಲೆ ಹೋದ ಕೇಳೋಣ. ಅಟ್ಲೀಸ್ಟ್ ನೀರು ತೊಗೊಂಡೋಗಿದ್ನ ನಮಗೆ ಗೊತ್ತಿಲ್ಲ. ಜೊತೆಗೆ ಯಾರನ್ನ ಕರ್ಕೊಂಡೋಗಿದ್ನ ಇಲ್ಲ. ಒಂದು ಮೊಬೈಲ್ ಇತ್ತ, ಡಾಟಾ ಪ್ಯಾಕ್ ಹಾಕಿಸ್ಕೊಂಡು ಹೋಗಿ ಹಂಗಂಗೆ ಕ್ಯಾಂಡಿ ಕ್ರಶ್ ಆಡ್ಕೊಂತ, ಇನ್ನೊಂದು ಯಾವುದು ಪಬ್ಜಿ ಆಡ್ಕೊಂತ, ಹಾಜಿ ಹೀಜಿ ಅನ್ಕಂತ ಇಲ್ಲ. ಮೋಶೆ ದೇವರೊಟ್ಟಿಗೆ ಬ್ಯುಸಿ ಇದ್ದಾನೆ. ಬಹಳ ಶ್ರೇಷ್ಠವಾದ ವಿಷಯಗಳನ್ನ ಇಡೀ ಯುಗ ಅಂತ್ಯ ಆಗೋವರೆಗೆ ಜರಿಯುವಂಥ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ದಶಾಜ್ಞೆಗಳ ಬಗ್ಗೆ, 10 ಆಜ್ಞೆ ಬಗ್ಗೆ ಯೆಹೋಶುವನಿಗೆ ಏನೂ ಕೆಲಸ ಇಲ್ಲ. ಆದರೆ ಒಬ್ಬ ಶಿಷ್ಯನಾಗಿ ಯೆಹೋಶುವ ಮೌನವಾಗಿ 40 ಡೇಸ್ 40 ನೈಟ್ಸ್, ಯೌವನಸ್ಥ, ನಮ್ಮಂಗೆ ಮುದುಕ ಅಲ್ಲ, ಅಂತ ಕುಂದ್ರಕ್ಕೆ ಯೌವನಸ್ಥ ಬಿಸಿ ರಕ್ತ ಕೂತ್ಕೊಂಡಿದ್ದ. ಶಿಷ್ಯ ಯಾವಾಗಲೂ ತನ್ನ ಗುರುವನ್ನು ಪ್ರಶ್ನೆ ಮಾಡದೆ ಮೌನವಾಗಿ ಹಿಂಬಾಲಿಸ್ತಾನೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ದೇವರಿಂದ ಉಪಯೋಗಿಸಲ್ಪಡಬೇಕು ಅಂದರೆ ಶಿಷ್ಯತ್ವವನ್ನು ಸ್ವೀಕರಿಸಬೇಕು. ಅಕ್ಸೆಪ್ಟ್ ದ ಡಿಸೈಪಲ್ಶಿಪ್ ಇನ್ ಯುವರ್ ಲೈಫ್. ನನಗೆ ಎಲ್ಲ ಗೊತ್ತು ಅಂತ ಕಾಲ ನಿಗ್ರಹ ಕಳ್ಕೊಳ್ಳೋದಲ್ಲ. ಒಬ್ಬ ಆತ್ಮಿಕವಾದಂಥ ಒಬ್ಬ ವ್ಯಕ್ತಿತ್ವವನ್ನು ನೀನು ಮಾದರಿಯಾಗಿಟ್ಕೊಂಡು ಅವ್ರನ್ನ ಫಾಲೋ ಮಾಡ್ತಾ ಇರಬೇಕು. ಹೇಳ್ತೀರಾ ಅವರ ಶಿಷ್ಯತ್ವವನ್ನು ನಾವು ಫಾಲೋ ಮಾಡ್ತಾ ಹೋದರೆ ಅವರು ಯಾವ ರೀತಿ ಜೀವಿಸಿದರೂ ಅದು ನಮ್ಮ ಜೀವನದಲ್ಲಿ ಬಹಳ ಪರಿಣಾಮಕಾರಿಯಾಗುತ್ತೆ. ನಾನು ಒಬ್ಬ ಸಹೋದರನ ನೋಡಿ ನಾನು ಕೊಡುವುದನ್ನು ಕಲ್ತ್ಕೊಂಡೆ. ಸೇವೆಯಲ್ಲಿ ಯಾವ ರೀತಿ ಬೀಜ ಬಿತ್ತು ಕೊಡುವುದಂತ, ನಾನು ಕೊಡುವುದನ್ನು ವರ್ಡ್ ಹೇಳ್ತಾ ಇಲ್ಲ. ನಾನು ಯಾವಾಗಲೂ ನಮ್ಮ ಕಾಣಿಕೆ ಕೊಡೋಣ ಅಂತಾರೆ. ಆ ವರ್ಡ್ ರಾಂಗ್, ಕ್ಯಾನ್ಸಲ್ ಮಾಡಿ ಆ ವರ್ಡು. ಕಾಣಿಕೆ ಯಾರಿಗೆ ಕೊಡ್ತಾರೆ ಗೊತ್ತಾ? ಪಠ್ಯ ತಗ ಬರ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಕಾಣಿಕೆ.
ನಮಗೆ ಕೊಡೋಕ್ಕೆ ಏನೂ ಇಲ್ಲ. ಆತ ಕೊಟ್ಟಿದ್ರಲ್ಲಿ ಸ್ವಾರ್ಥಿಗಳು 90% ಇಟ್ಕೊಂಡು 10% ಕೊಡ್ತೀವಿ ಅಷ್ಟೇ. ಇನ್ನು ಕಾಣಿಕೆ ದೇಣಿಗೆ ಅವೆಲ್ಲ ಸುಮ್ಮನೆ ಸುಳ್ಳು ಮಾತುಗಳು. ಬೀಜ ಬಿತ್ತುವುದು, ದೇವರ ರಾಜ್ಯದಲ್ಲಿ ಬೀಜವನ್ನು ಬಿತ್ತುವುದು. ಒಳ್ಳೆ ಬೀಜ ಬಿತ್ತುತ್ತೀಯಾ, ಒಳ್ಳೆ ಫಲ ಕೊಯ್ತಿ. ಟೊಳ್ಳು ಬೀಜ ಬಿತ್ತುತ್ತೀಯಾ, ಟೊಳ್ಳು ಫಲ ಕೊಯ್ತಿ ಅಷ್ಟೇ. ಹಲ್ಲೆಲೂಯ. ಮೋಶೆ ಮಾತಾಡ್ತಾ ಇದ್ದಾನೆ. ಯೆಹೋಶುವ ಊಟ ಮಾಡಿದನೋ ಗೊತ್ತಿಲ್ಲ, ನಿದ್ದೆ ಮಾಡಿದನೋ ಗೊತ್ತಿಲ್ಲ, ದೇವರ ಹತ್ರ ಮೌನವಾಗಿ ಬೆಟ್ಟದಲ್ಲಿ ಕಾಯ್ತಾನೆ. ಪ್ರಿಯ ದೇವ ಜನರೇ, ನಾನು ಬೆಳಿಗ್ಗೆ ಪಾಸ್ಟರ್ ಪ್ರಣೀತ ರಿಕ್ವೆಸ್ಟ್ ಮಾಡಿಕೊಂಡೆ, ನಮ್ಮಲ್ಲಿ ಬಹಳಷ್ಟು ಹೇಳ್ತೀರಾ ವಾಕ್ಯಕ್ಕೇನು ಕೊರತೆ ಇಲ್ಲ. ದೇರ್ ಇಸ್ ನೋ ಡೆರ್ತ್ ವರ್ಡ್. ವಿ ಹ್ಯಾವ್ ಆ್ಯಂಪಲ್ ಆಫ್ ವರ್ಡ್. ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ಚರ್ಚಿಂದನೇ ಭಾಳಷ್ಟು ವಾಕ್ಯ ಹೋಗ್ತಾ ಇದೆ. ವಾಕ್ಯಕ್ಕೆ ಕೊರತೆ ಇಲ್ಲ ಈ ಸಭೆಯಲ್ಲಿ. ಆದರೆ ಶಿಷ್ಯತ್ವದ ಕೊರತೆ ಅಂತ ನಾನು ಕಾಣ್ತಾ ಇದ್ದೀನಿ. ಶಿಷ್ಯತ್ವದ ಕೊರತೆ ಸ್ವಲ್ಪ. ನೀವು ಪಾಸ್ಟರ್ ಪ್ರಣೀತ ತಂದೆ ಕೇಳ್ತೀವಿ, ದಯಮಾಡಿ ಒಂದು ಡಿಸೈಪಲ್ಶಿಪ್ ಟ್ರೈನಿಂಗ್ ಅಂತ ಮಾಡಿ, ಒಂದು ಕ್ರ್ಯಾಶ್ ಕೋರ್ಸ್ ಪ್ರೋಗ್ರಾಮ್. ಐ ಡೋಂಟ್ ನೋ ಹೌ ಡಸ್ ಇಟ್ ವರ್ಕ್. ಆದರೆ ಅದು ನಮ್ಮನ್ನು ಬಹಳ ಬಲಶಾಲಿಗಳಾಗುತ್ತೆ. ಬರ್ತೀವಿ, ನುಡಿಸ್ತೀವಿ, ವಾದ್ಯಗಳನ್ನು ಹಾಡಾಡ್ತೀವಿ, ಹೋಗ್ಬಿಡ್ತೀವಿ. ಬರ್ತೀವಿ, ಯಾವುದೋ ಮೀಟಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ, ಹಾಡೋಗ್ತೀವಿ, ಸ್ಟೇಜ್ ಮೇಲೆ ಕಾಣಿಸ್ಕೊಳ್ತೀವಿ, ಹೋಗ್ತೀವಿ. ಬರ್ತೀವಿ, ಏನೋ ಕ್ಯಾರ್ಲೆಸ್ ಮಾಡ್ತೀವಿ, ಅದು ಬರೋದು ಹೋಗೋದಾಗುತ್ತೆ. ಡಿಸೈಪಲ್ಶಿಪ್ ಅನ್ನುವಾಗ ನಿನ್ನ ಗುರು ಅಂದರೆ ಯಾರು, ಆ ಗುರು ಹೆಂಗಿರಬೇಕು, ಯಾವ ರೀತಿ ನನ್ನ ಗುರುವನ್ನು ನಾನು ಆರಿಸ್ಕೊಳ್ಬೇಕು. ಯೇಸು ನಮ್ಮ ಮಹಾಗುರು, ಪಕ್ಕ ಪೌಲ ಬರೆದಿದ್ದಾನೆ. ಅದಾದಮೇಲೆ ಭೂಮಿಯ ಮೇಲೆ ನನಗೆ ಯಾರು, ಅದು ಯಾವ ರೀತಿ ಆರಿಸ್ಕೋಬೇಕು. ಆಮೇಲೆ ನಾನು ಒಬ್ಬ ಶಿಷ್ಯನಾಗಿ ಯಾವ ತೀರ್ಮಾನ ಮಾಡಬೇಕು, ಯಾವ ತ್ಯಾಗ ಮಾಡಬೇಕು ನಾವು ಕಲ್ತ್ಕೋಬೇಕು. ಯೆಹೋಶುವ ಯೌವನಸ್ಥನಾಗಿ, ಇಸ್ರಾಯೇಲರಲ್ಲಿ ಬಹಳ ಮಂದಿ ಯೌವನಸ್ಥರು ಇದ್ರಮ್ಮ. ಅದರಲ್ಲಿ ತನ್ನ 10ರಲ್ಲಿ 11ನೇ ವ್ಯಕ್ತಿಯಾಗಿರಲಿಲ್ಲ. ಅವನು ಪ್ರತ್ಯೇಕಿಸಲ್ಪಟ್ಟು ತ್ಯಾಗ ಮಾಡಿ ಸಮರ್ಪಿಸಲ್ಪಟ್ಟವನಾಗಿ ಈ ಸಪರೇಟೆಡ್ ಹಿಮ್ಸೆಲ್ಫ್. ಹಿ ಗೇವ್ ಅಪ್ ಸಮ್ ಆಫ್ ದ ಪ್ಲೆಷರ್ಸ್. ಕೆಲವೊಂದು ಸೌಕರ್ಯಗಳನ್ನು ಬಿಟ್ಟ. ಫ್ರೆಂಡ್ ಸರ್ಕಲ್ಲು, ಟೈಮ್ ಸರಿಗೆ ಊಟ, ಕಂಪ್ಯಾನಿಯನ್ಶಿಪ್ಪು, ಜೊತೆಗೆ ಮಾತಾಡೋದು, ಅಡ್ಡಾಡೋದು, ಸುತ್ತಾಡೋದು, ಗಾಸಿಪ್ ಮಾತು, ಅವೆಲ್ಲ ಬಿಟ್ಟು ತನ್ನ ಒಡೆಯನನ್ನು ಹಿಂಬಾಲಿಸಿದ. ಮೋಶೆಗಾಗಲೇ ವಯಸ್ಸಾಗಿದೆ, ಯೆಹೋಶುವಿಗೆ ವಯಸ್ಸಾಗಿಲ್ಲ, ಆದರೂ ಸಹ ತನ್ನ ಗುರುವನ್ನು ಹಿಂಬಾಲಿಸ್ದ. 40 ದಿವಸ ಮೋಶೆ ಯೆಹೋವ ದೇವರು ಮಾತಾಡ್ತಾ ಇದ್ದಾರೆ, ಇವನ ಹತ್ರ ಯಾರು ಮಾತಾಡೋರು ಇಲ್ಲ, ಸೈಲೆಂಟಾಗಿ ಕಾಯ್ತಾ ಇದ್ದಾನೆ. ಶಿಷ್ಯತ್ವ ಆ ಒಬೀಡಿಯನ್ಸ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ವಿಧೇಯತೆ. ಯೆಹೋವ ದೇವರು, ಏನಪ್ಪ ಯೆಹೋಶುವ ಚೆನ್ನಾಗಿದೆಯಾ, ನಾನು ನಿಮ್ಮ ಗುರು ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ನೆ ಅವಾಗಾದ್ರೆ? ಇಲ್ಲ. ಮೋಶೆ ಅವಾಗ ಸ್ವಾಮಿ ಹೋಗಿ ಬರ್ತೀನಿ, ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಬಂದ? ಇಲ್ಲ. 40 days and 40 nights he was alone. ಇಲ್ಲಿ ಇಸ್ರಾಯೇಲರು ತಮ್ಮ ಸಂಸಾರ, ಗಂಡ ಹೆಂಡತಿ, ಮಕ್ಕಳು, ರಿಲೇಷನ್ಸು, 12 ಗೋತ್ರಗಳು, ಆರೋನ ಎಲ್ಲರ ಇದ್ದಾರೆ. ಅಲ್ಲಿ ಕಳವಳ ಶುರುವಾಯಿತು, ಗಲಿಬಿಲಿ ಶುರುವಾಯಿತು. ಸಂಚಲನ ಅಲ್ಲ, ಅದು ಗಲಿಬಿಲಿ. ಸಂಚಲನ ಈಸ್ ಅ ಪಾಸಿಟಿವ್ ಎನರ್ಜಿ. ಗಲಿಬಿಲಿ, ಕಳವಳ ನೆಗೆಟಿವ್ ಎನರ್ಜಿ. ಅದು ನಮ್ಮನ್ನು ಹಾಳು ಮಾಡುತ್ತೆ. ಅವರು ಶುರು ಮಾಡಿಕೊಂಡ್ರು, ಏನು ಮೋಶೆ ಓದ ವಾಪಸ್ ರಾಲೇದೆ, ಮನುಷ್ಯ ವಸ್ತಾನು ಇప్పుడే పోయినాడు ఇంకా రాలేదే. ಶುರುವಾಯಿತು. ಮತ್ತೊಬ್ಬ ಅಂದ, ಪೋಯಸ್ನಾಡು. ಹಂಗೆ ಮಾಡಿ ಇಡೀ ಇಸ್ರಾಯೇಲರ ಪಾಳ್ಯದಲ್ಲಿ ದೊಡ್ಡ ಗಲಿಬಿಲಿ ಉಂಟಾಯಿತು. ಯಾವತ್ತು ನೆಗೆಟಿವ್ ಎನರ್ಜಿ, ಗಾಸಿಪ್ ನಮ್ಮನ್ನು ಹಾಳು ಮಾಡುತ್ತೆ. ಸಾಂಘಿಕ ಜೀವನದಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ ಹಾಳು ಮಾಡುತ್ತೆ. ಬಹಳ ಎಚ್ಚರಿಕೆಯಿಂದಿರಬೇಕು ನಾವು. ಯೆಹೋಶುವ ಅಲ್ಲಿ ಯೆಹೋವ ದೇವರು ಮೋಶೆಗೆ 10 ಆಜ್ಞೆ ಕೊಡಷ್ಟರೊಳಗಡೆ ಇಲ್ಲಿ ಜನರು ಗಲಿಬಿಲಿ ಮಾಡಿಕೊಂಡು ಆರೋನ್ ಹತ್ರ ಹೋಗ್ತಾರೆ. ಮೋಶೆ ಹೋಗ್ಬಿಟ್ಟ. ಮೋಶೆ ಇದ್ದಿದ್ರೆ ಯೆಹೋವ ದೇವರು ಮೋಶೆಗೆ ಹೇಳ್ತಿದ್ದ, ಮೋಶೆ ಬಂದು ನಿನಗೆ ಹೇಳ್ತಿದ್ದ, ನೀನು ಬಂದು ನಮಗೆ ಹೇಳ್ತಿದ್ದಿ. ವಯಾ ಮೀಡಿಯಾ ಇತ್ತು. ಈಗ ಮೋಶೆನೇ ಬಂದಿಲ್ಲ, 40 days ಆಯ್ತು, ಏನಾಯ್ತೋ ಗೊತ್ತಿಲ್ಲ. ನೋಡ್ರಿ, ಯೆಹೋಶುವನ ಬಗ್ಗೆ ಯಾರಾದರೂ ಮಾತಾಡಿದ್ರ? ಮೋಶೆ ಯೆಹೋಶುವ ಅಂತ ಯಾರು ಹೇಳಿದ್ರ? ಹಿ ವಾಸ್ ಅನ್ಸಂಗ್ ಹೀರೋ. ಯೆಹೋಶುವ ಯಾರಿಂದ ಗುರುತಿಸಲ್ಪಡಲಿಲ್ಲ. ಮುಂದಿನ ನಾಯಕನಾಗೋದಕ್ಕೆ ತರಬೇತಿ ಪಡಿತಾ ಇದ್ದ. ಜನರಿಂದ ಗುರುತಿಸಲ್ಪಡೋಕ್ಕೋಸ್ಕರ ಯಾವತ್ತೂ ಆಸೆ ಪಡಬೇಡ್ರಿ. ನಾನು ಯಾವಾಗಲೂ ಹೇಳ್ತೀನಿ,
ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ವೇಷಭೂಷಣ ಇನ್ನೊಬ್ಬರನ್ನು ಗುರುತಿಸಲ್ಪಡಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡಿದರೆ ನಮ್ಮಲ್ಲಿ ಯಾವುದೇ ನಾಯಕತ್ವ ಗುಣ ಬರೋಲ್ಲ. ನಾವು ದೇವರಿಗೆ ಉಪಯೋಗಿಸಲ್ಪಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ದೇವರು ನಮ್ಮನ್ನು ಮುರಿದು ಯೂಸ್ ಮಾಡಬೇಕಷ್ಟೇ. ಆಮೇಲೆ ಅದು ನೋವು ಪ್ರಾಸೆಸ್. ಅದು ಯೆಹೋಶುವನ ಬಗ್ಗೆ ಯಾರೂ ಮಾತಾಡಿಲ್ಲ. ಮೋಶೆ ಬಗ್ಗೆ ಮಾತಾಡ್ತಾರೆ. ಮೋಶೆ ಹೋದ, ವಾಪಸ್ ಬಂದಿಲ್ಲ. ನಮಗೊಬ್ಬ ದೇವರನ್ನು ಕೊಡು. ಆರೋನ ನೀನೇ ದೇವ್ರ ಹತ್ರ ಮಾತಾಡು ಅಂತ ಕೇಳ್ತಾ ಇಲ್ಲ, ನಮಗೊಬ್ಬ ದೇವರನ್ನು ಕೊಡು. ಅಂದರೆ ಮೋಶೆ ಹೋದ, ಆತನ ಜೊತೆಗೆ ಅವ್ರು ಯೆಹೋವ ದೇವ್ರನ್ನ ಕೂಡ ಸಾಯಿಸಿಬಿಟ್ರಲ್ಲಿ. ಹೆಂಗೈತೆ ನಮ್ಮ ರೇಂಜ್? ಯಾಕೆ 40 days ಆಯಿತು ದೇವರಿಂದ ಏನು ಶಬ್ದ ಕೇಳಿಸ್ತಾ ಇಲ್ಲ? ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ 1 ವರ್ಷ ಪ್ರಾರ್ಥನೆ ಮಾಡಿದ್ದೀವಿ, ಆ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ. ಅಟ್ಲೀಸ್ಟ್ ಯಾರನ್ನ ಒಬ್ಬರು ಆ ಪ್ರಾರ್ಥನೆ ಬಗ್ಗೆ ನಿಮಗೆ ಪ್ರೇಯರ್ ಮಾಡಿ ಕೂಡ ಹೇಳಿಲ್ಲ, ನಿಮ್ಮ ಅವಶ್ಯಕತೆಯ ಬಗ್ಗೆ. ನಾವು ಅನ್ಕೊತೀವಿ ಏನು ದೇವರು ಏನು ಮತ್ತಲ್ಲ ರಾತ್ರಿ ಇಟ್ಲುಂದಿ ದೇವ್ರು ಇಟ್ಟಂಗೆ ಆಗಲಿ ಅಲ್ಲ. ಅವರು ನಿಧಾನವಾಗಿ ನಮಗೊಬ್ಬ ದೇವತೆಯನ್ನು ಕೊಡು. ಆರೋನ ನೋಡ್ದ ಜನರನ್ನ. ಮೋಶೆ ಎಷ್ಟು ಧೈರ್ಯವಾಗಿರಲಿಲ್ಲ. ಅವನು ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಿಮ್ಮಲ್ಲಿರೋ ಆಭರಣಗಳನ್ನ ಕೊಡ್ರಿ ಅಂದರು. ತಂದು ಕೊಟ್ಬಿಟ್ರು. ಮೂನಾಗ, ಕಿವಿನಾಗ, ಬಾಯಾಗ, ಸೊಂಟದಾಗ, ಕೈನಾಗ ಎಲ್ಲೆಲ್ಲಿ ಸಿಗಾಕೊಂಡಿದೆ ಎಲ್ಲ ತಂದು ಕೊಟ್ಬಿಟ್ರು. ಅವ್ರದ್ದೆಲ್ಲ ಆಸ್ತಿ, ಯಾರ್ದೋ ದುಡ್ಡು ಎಲ್ಲ ಜಾತ್ರೆ. ಈಜಿಪ್ಟ್ ದೇಶದಲ್ಲಿ ಕೊಟ್ಟಿದ್ರಲ್ಲ, ಫರೋಹನ ಸೈನ್ಯದಲ್ಲಿ ಕೊಟ್ಟಿದ್ರಲ್ಲ, ಮೊದಲು ಇಲ್ಲಿಂದ ಹೋಗ್ಬಿಡ್ರಪ್ಪ ನೀವು ಅಂತ ಕೊಟ್ಟಿದ್ರು. ಫ್ರೀಯಾಗಿ ಬಂತು. ಫ್ರೀ ದಾಬಾ 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 ಎಲ್ಲ ಕೊಟ್ಬಿಟ್ರು ಅವರಿಗೆ. ಅದನ್ನೆಲ್ಲ ಕರಗಿಸಿ ಆರೋನ ಒಂದು ಗೊಂಬೆ ಮಾಡ್ದ, ಒಂದು ಮೂರ್ತಿಯನ್ನು ಮಾಡ್ದ. ಆ ಮೂರ್ತಿಗೆ ಮಾತು ಬರಲ್ಲ, ಆ ಮೂರ್ತಿಗೆ ಕಿವಿ ಕೇಳಿಸಲ್ಲ, ಆ ಮೂರ್ತಿಗೆ ನಮ್ಮ ನಮ್ಮ ಪ್ರಾರ್ಥನೆ ಕೇಳಿಸಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋ ಶಕ್ತಿ ಇಲ್ಲ, ನಮ್ಮನ್ನು ನೋಡುವಂಥ ಶಕ್ತಿ ಇಲ್ಲ. ಅದಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ಅಂತ ಗುರುತಿಸುತ್ತೆ. ಈಗೋ ನಿಮ್ಮ ದೇವರು ಅಂತ ಕೊಡ್ತಾನೆ ಆರೋನ. ಈಗೋ ನಿಮ್ಮ ದೇವರು. ಅಷ್ಟರ ಮಟ್ಟಿಗೆ ಮಹಾಯಾಜಕನ ತಳಮಳ ಮಾಡಿ ಬಹಳ ಸಲ ನಮ್ಮ ಅಪನಂಬಿಕೆ ಮಾತಿನಿಂದ, ನಮ್ಮ ಅವಲಕ್ಷಣ ಬಿಹೇವಿಯರ್ಸಿಂದ ನಾವು ದೇವರ ಸೇವಕರನ್ನ ಸ್ವಲ್ಪ ತಲ್ಲಣಗೊಳಿಸ್ತೀವಿ. ನಾವು ಗಲಿಬಿಲಿ ಮಾಡ್ತಾ ಇರ್ತೀವಿ. ಶಾಪಕರ ಬಹಳ ಶಾಪ ಬರುತ್ತೆ ಆ ರೀತಿ ಮಾಡಿದರೆ. ನಾವು ಎಚ್ಚರಿಕೆಯಾಗಿರ್ವಿ. ಅರ್ಥ ಆಗ್ತದೆ ಹೇಳೋದು ನಿಮಗೆ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ತಗೋ, ಯಾವಾಗಿದ್ದು ನಿಮ್ಮ ದೇವರು ಅಂತ ಗೊಂಬೆ ಕೊಟ್ಟಿದ ತಕ್ಷಣ ನಮ್ಮವರೆಲ್ಲ ಡಿಂಕ ಚಿಕ್ಕ ಶುರು ಮಾಡಿದರು. ನಮ್ಮವ್ರದ್ದು ಜಾತ್ರೆ ಶುರುವಾಯಿತು. ಡ್ರಾಮಾ. ಮನ್ನಾ ಎಲ್ಲೇ ಇತ್ತು ಮರ್ತೋಗ್ಬಿಟ್ರು. ಮನ್ನಾ ಮರ್ತೋಗ್ಬಿಟ್ರು. ಕೆಂಪು ಸಮುದ್ರ ಇಬ್ಬಾಗ ಮಾಡಿದ್ದು ಮರ್ತೋಗ್ಬಿಟ್ರು ಅಲ್ಲ. ಈಜಿಪ್ಟ್ ಸೈನ್ಯ, ಫರೋಹನ ಸೈನ್ಯ ಮಧ್ಯದಲ್ಲಿದ್ದು ಅವರ ನೆಲ ಸಮಾಧಿ ಮಾಡಿದ್ದು ಮರ್ತೋಗ್ಬಿಟ್ರು. ದೇವರು ಐಗುಪ್ತ ದೇಶದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿದ್ದನ್ನು ಮರ್ತೋಗ್ಬಿಟ್ರು. ಎಷ್ಟೋ ಸಲ ದೇವರು ನಮ್ಮ ಜೀವನದಲ್ಲಿ ಮಾಡಿದ್ದನ್ನು ನಾವು ಮರ್ತೋಗ್ಬಿಡ್ತೀವಿ. ಇದೊಂದು ವಿಷಯ ಜರುಗಿಲ್ಲ, ದೇವರೆಲ್ಲ ಇದ್ದಾನೆ. ಒಂದು ಕ್ಷಣ ಆಲೋಚನೆ ಮಾಡಿರಿ. ನಾವು ದೇವ್ರು ನಮ್ಮದಿದ್ದಾಗ ಹೆಂಗಿದ್ವಿ? ನಮ್ಮ ಜೀವನ ಒಂಥರ ಪಶುವಿನ ಥರ ವರ್ತನೆ ಮಾಡ್ತಾಯಿದ್ವಿ. ನಮ್ಮ ಮಾತುಗಳು, ನಮ್ಮ ಡ್ರೆಸ್ಸು, ನಮ್ಮ ಆಚಾರ ವಿಚಾರಗಳು, ನಮ್ಮ ನೋಟ, ನಮ್ಮ ಮಾತುಗಳು, ನಮ್ಮ ಮನೆ ಪರಿಸ್ಥಿತಿಗಳು ವಿಕಾರವಾಗಿತ್ತು. ಯಪ್ಪ, ನಾವೀಗ ನಮ್ಮ ರಿಲೇಷನ್ಸ್ ಯಾರನ್ನ ಇನ್ನೂ ದೇವ್ರು ನಂಬಿಲ್ಲ ಅಂದಾಗ ಅವ್ರು ನೋಡಿದಾಗ ಯಪ್ಪ ಹೆಂಗೆ ಜೀವನ ಮಾಡ್ತಾರಪ್ಪ, ನಾವು ಹಿಂಗೆ ಇದ್ವಲ್ಲ, ಇಲ್ಲಪ್ಪ ನಾವು ಚೆನ್ನಾಗಿದ್ದೀವಿ ಇವಾಗ ಅಂತ ಅಂದ್ಕೊಳ್ಳುವಂಥ ಸಾಧ್ಯತೆ ಭಾಳ ಇದೆ. ಅರ್ಥ ಆಗ್ತಿದೆ ಹೇಳೋದು ನಿಮಗೆ? ಆ ಜನರು ಮತ್ತೆ ಈ ಐಗುಪ್ತ ದೇಶದಲ್ಲಿ ತಾವು ಯಾವ ವಿಗ್ರಹಗಳನ್ನು ನೋಡ್ತಿದ್ರೋ ತಮ್ಮ ಓನರ್ಸ್ ಮನೆಯಲ್ಲಿ ಐಗುಪ್ತ ದೇಶದಲ್ಲಿ ಅಂತಹ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಪಾಪವನ್ನು ಮತ್ತೆ ಅನುಭವಿಸಕ್ಕೆ ಶುರು ಮಾಡಿದರು. ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ನೆಕ್ಕುವ ಹಾಗೆ ಅವರು ಪಾಪವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಸಲ ನಾವು ಸಹ ಈ ಕೆಲಸ ಆಗಿಲ್ಲ ದೇವರಿಂದ, ಈ ಕೆಲಸ ದೇವ್ರು ಮಾಡೋಕ್ಕಾಗಿಲ್ಲ, ಯಾಕೋ ನನ್ನ ಜೀವನದಾಗೆ ಮಾಡಿಲ್ಲ ಅಂಥೇಳಿ ಮಾಡಬಾರ್ದು ಕೆಲಸ ನಾವು ಮತ್ತೆ ಮಾಡ್ತಾ ಇದ್ದೀವ? ಯಾವುದನ್ನು ನಾವು ಬಿಟ್ಟು ಬಂದೀವಿ ಮತ್ತು ಅದನ್ನೇ ಮಾಡ್ತಾ ಇದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕು. ಮಾಡಿದ ಪಾಪವ ನಾ ಮಾಡದಂತೆ ಲೋಕದ ಆಸೆಗೆ ಬಲಿಯಾಗದ. ದೇವ್ರನ್ನ ಕೇಳಬೇಕು, ಸ್ವಾಮಿ ಮಾಡಿದ ಪಾಪ ಮತ್ತೆ ನಾನು ಮಾಡದಂತೆ ನಾನು ಕಾಪಾಡು. ಎಷ್ಟೋ ಸಲ ದುಡುಕಿ ಮಾತಾಡಿಬಿಡ್ತೀವಿ, ಎಷ್ಟೋ ಸಲ ನಾಲಿಗೆಯಿಂದ ಮಾತು ಬಂದ್ಬಿಡುತ್ತೆ, ಎಷ್ಟೋ ಸಲ ನಮ್ಮ ನೋಟ ಹೋಗ್ಬಿಡುತ್ತೆ, ಎಷ್ಟೋ ಸಲ ನಮ್ಮ ಕೈಯಿಂದ ಪಾಪ ಮಾಡಿಬಿಡ್ತೀವಿ, ಎಷ್ಟೋ ಸಲ ನಮ್ಮ ದೇಹದಿಂದ ಆ ಪಾಪ ಮಾಡಿಬಿಡ್ತೀವಿ. ಯಾಕೆ? ದೇವರು ನಮಗೇನು ಮಾಡಲಿಲ್ಲ. ದೇವರಿದ್ದಿದ್ರೆ ಯಾಕೆ ಮಾಡ್ತಿದ್ದ? ಅವ್ರಿಗೆ ಮಾಡ್ದ, ಇವ್ರಿಗೆ ಮಾಡ್ದ. ಇಸ್ರಾಯೇಲ್ರು ಪಾಪಕ್ಕೆ ಮತ್ತೆ ಹೋದರು,
ವಿಗ್ರಹಾರಾಧನೆ, ವ್ಯಭಿಚಾರಕ್ಕೆ ಹೋಲಿಸ್ತಾನೆ ಸ್ವಾಮಿ. ನೀನು ನಾನು ವ್ಯಭಿಚಾರಿಗಳಾಗಿರೋ ದೇವ್ರಿಗೆ ಇಷ್ಟ ಇಲ್ಲ. ಶಾರೀರಿಕ ವ್ಯಭಿಚಾರದ ಬಗ್ಗೆ ಅಲ್ಲ, ಮಾನಸಿಕ ವ್ಯಭಿಚಾರ. ಮೋಶೆ ಇಳಿದು ಬರ್ತಾನೆ, 2 ಹಲಿಗೆ ತಗೊಂಡ್ಬರ್ತಾನೆ. ಈ ಕಡೆ 5 ಆಜ್ಞೆಗಳು, ಈ ಕಡೆ 5 ಆಜ್ಞೆಗಳು, 10 ಆಜ್ಞೆಗಳು, 10 ಆಜ್ಞೆಗಳು. ಯೆಹೋವ ದೇವರು ತಾನೇ ಬೆಂಕಿ ಸಿಡಿಲಿಂದ ಬರೆದಂಥ, ತನ್ನ ಕೈಯಿಂದ ಬರೆದಂಥದ್ದು. ಮೋಶೆ ಅದನ್ನು ನೋಡ್ತಾ ಇದ್ದಾನೆ. ಮಹಾ ದೇವರು ನಮಗೋಸ್ಕರ ಆ ಕಲ್ಲಿನ ಹಲಿಗೆ ಮೇಲೆ ಬರೆದಂಥ 2 ಶಿಲಾಶಾಸನ ಹಿಡ್ಕೊಂಡು 2 ಬರುವಾಗ ಯೆಹೋಶುವ ರೆಡಿಯಾಗಿದ್ದಾನೆ. ಬಂದ್ರಯ್ಯ, ಬನ್ರಿ ಹೋಗೋಣ, ಬರ್ರಿ. ಎಷ್ಟು ತಾಳ್ಮೆ ಅಂದರೆ ಪ್ರತಿ ಕ್ಷಣ ನೋಡ್ತಾ ಇದ್ದಾನೆ. ನನ್ನ ಒಡೆಯ ಮೇಲೆ ಹೋಗಿದ್ದಾನೆ, ಬರ್ತಾನೆ. ಶಿಷ್ಯರು ಆಗಬೇಕಂದ್ರೆ ಅಲರ್ಟ್ ಆಗಿರಬೇಕು. ಯಾಕೆ ಈ ಮಾತು ಹೇಳಿದೆ ಸ್ವಲ್ಪ ಅದನ್ನ ಹೇಳ್ತೀನಿ ನಾನು. ಮೋಶೆ ಕೆಳಗೆ ಬರುವಾಗ ಏನು ಯೆಹೋಶುವ, ಇಸ್ರಾಯೇಲ್ ಪಾಳ್ಯದಲ್ಲಿ ಏನು ಗಲಾಟೆ, ಏನೋ ಗದ್ದಲ ಕೇಳಿಸುತ್ತಲ್ಲ ಅಂತ ಮೋಶೆಗೆ ಗೊತ್ತಿಲ್ಲ. ಅಲ್ಲಿ ಬರೀ ದೇವರ ಸನ್ನಿಧಿ, ದೇವರ ಪ್ರಸನ್ನತೆ, ಲೋಕದ ಮಾಲಿನ್ಯ ಅಲ್ಲಿವರೆಗೆ ಬಂದಿಲ್ಲ. ಆತನು ಪರಿಶುಭ್ರನು. ಯೆಹೋಶುವ ಹೇಳ್ತಾನೆ, ಅಯ್ಯ ಅವರು ಮೂರ್ತಿ ಪೂಜೆ ಮಾಡ್ತಾ ಇದ್ದಾರೆ. ಕೆಳಗಿಳಿದು ಬಂದು ನೋಡ್ತಾರೆ. ಅಂದರೆ ಯೆಹೋಶುವನಿಗೆ ಅಲ್ಲಿ ಏನು ಜರುಗ್ತಾ ಇತ್ತೋ ಗೊತ್ತು, ತಾನು ಇಜ್ಜೋಡಾಗಲಿಲ್ಲ. ಹಿ ವಾಸ್ ನಾಟ್ ದ ಪಾರ್ಟೇಕರ್. ಹೋಗಿ ಅಲ್ಲಿ ಏನು ಮಾಡ್ತಿದ್ದಾರೆ ನೋಡೋಣ, ಇನ್ನು ಆತ ಬಂದು ನಾನು ಸ್ವಲ್ಪ ಡ್ಯಾನ್ಸ್ ಮಾಡಿ ಬರೋಣ, ಇಲ್ಲ. ಅ ಡಿಸೈಪಲ್ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ದ ಹ್ಯಾಪನಿಂಗ್ಸ್. ಏನು ಜರುಗ್ತಾ ಇತ್ತು ಅದ್ರ ಜೊತೆಗೆ ಅವನು ಇಜ್ಜೋಡ ಆಗಲ್ಲ. ನೀನು ಶಿಷ್ಯತ್ವವನ ದೇವರ ಶಿಷ್ಯದಾಗಬೇಕು ಅಂದರೆ ಪ್ರಾಪಂಚಿಕ ಆ ಹ್ಯಾಪನಿಂಗ್ಸಲ್ಲಿ ನಾವು ಇಜ್ಜೋಡ ಆಗಬಾರ್ದು. ಮೋಶೆಗೆ ಭಾಳ ಸಿಟ್ಟು ಬಂತು. ನೋಡ್ತಾನೆ ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಏನು ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಬಹಳ ಸಿಟ್ಟು ಬಂದು ಆ 2 ಹಲಿಗಳನ್ನು ಎತ್ತಿ ಬಿಸಾಕ್ಬಿಟ್ಟ. ಅಷ್ಟು ಸಿಟ್ಟು ಮೋಶೆಗೆ. ಯಾಕಂದರೆ ದೇವರು ಅಷ್ಟು ಭಯಂಕರನು. ದೇವರ ಪ್ರಸನ್ನತೆಯಲ್ಲಿ ಇದ್ದು ಹೆಚ್ಚು ಕಡಿಮೆ ಅವನಿಗೆ ದೇವರ ಪ್ರಕಾಶ ಬಂದ್ಬಿಟ್ಟಿತ್ತು. ಅವನಿಗೆ ನೋಡಿದ ತಕ್ಷಣ ಸಹಿಸಕ್ಕಾಗಲಿಲ್ಲ. ಪ್ರೀತಿಯ ದೇವಚಂದ್ರೆ, ಒಂದು ವೇಳೆ ನಾನು ನೀನು ಆ ರೀತಿ ದೇವರ ಕೋಪಕ್ಕೆ ಗುರಿಯಾದರೆ ನಾವು ಯಾರೂ ಜೀವನದ ಇರೋಕ್ಕೆ ಸಾಧ್ಯ ಇಲ್ಲ. ಅಂಥ ಮೋಶೆ ಮುಂದೆ 33ನೇ ವಚನ, ಇದೆಲ್ಲ ನಡೆದಿದ್ದು 32ನೇ ಅಧ್ಯಾಯದಲ್ಲಿ. 33ನೇ ವಚನ ಬಂದಾಗ, ಅಧ್ಯಾಯ ಬಂದಾಗ ದೇವರು ಹೇಳ್ತಾನೆ, ಆಯಿತು ನೀವು ಇಲ್ಲಿಂದ ಮುಂದೆ ಹೋಗ್ರಿ, ಪ್ರಯಾಣ ಮುಂದುವರಿಸ್ರಿ. ನಿಮಗಲ್ಲಿ ಎದುರಾಗಿ ಎಬೂಸಿಯರು, ಪೆರಜಿಯರು, ಅವ್ರು ಅಮ್ಮೋನಿ ಯಾರೂ ಇರೋದಿಲ್ಲ. ಅವನ್ನೆಲ್ಲ ಓಡಿಸ್ಬಿಡ್ತೀನಪ್ಪ, ನೀವು ಮುಂದೆ ಹೋಗ್ರಿ. ಅಲ್ಲಿ ಯಾವನ ಡ್ಯಾನ್ಸ್ ಮಾಡೋನೆಲ್ಲ DJ ಹಾಕ್ಕೊಂಡು ಅವ್ರನ್ನೆಲ್ಲ ಎಳೆದು ಬಿಡ್ತೀನಿ, ಹೆಸರುಗಳನ್ನ ಕಾಟ್ ಮಾಡ್ತೀನಿ. ಯಾವನ್ ಡ್ಯಾನ್ಸ್ ಮಾಡಿಲ್ಲ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ದೇವರು. ಮೋಶೆ 15ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಅದು ಇಂಗ್ಲೀಷ್ ಬೈಬಲಲ್ಲಿ ಭಾಳ ಅದ್ಭುತವಾಗಿ ಬರುತ್ತೆ. ಕನ್ನಡ ಬೈಬಲಲ್ಲಿ ಸ್ವಲ್ಪ ವ್ಯತ್ಯಾಸದ ಟ್ರಾನ್ಸ್ಲೇಷನ್. ಸ್ವಾಮಿ ನಿನ್ನ 33 ವಿಮೋಚನಾ ಕಾಂಡ ಪುಸ್ತಕ 33ನೇ ಅಧ್ಯಾಯ 15ನೇ ವಚನ. ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಭಾಳ ಚೆನ್ನಾಗಿದೆ. ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮುಂದೆ ಹೋಗದೇ ಇದ್ದರೆ ನಮ್ಮನ್ನು ಇಲ್ಲಿಂದ ಹೋಗು ಅಂತ ಹೇಳ್ಬೇಡ ಸ್ವಾಮಿ ಅಂತ ಹೇಳ್ತಾನೆ. ಕೇಳಿಸ್ಕೊತಾ ಇದ್ದೀರಾ? ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮುಂದೆ ಹೋದರೆ ನಾವು ಹಿಂಬಾಲಿಸ್ಕೊಂತ ಬರ್ತೀವಿ. ನಿನ್ನ ಪ್ರಸನ್ನತೆ ಹೋಗ್ದಂಗೆ ಇಲ್ಲೇ ಇದ್ದರೆ ನಾವು ಮಾತ್ರ ಮುಂದೆ ಹೋಗಲ್ಲ ಸ್ವಾಮಿ, ಹೋಗು ಅಂತ ಮಾತ್ರ ದಯಮಾಡಿ ಹೇಳ್ಬೇಡ. ಯಾಕಂದರೆ ಅವನಿಗೆ ದೇವರ ಪ್ರಸನ್ನತೆಯ ಶಕ್ತಿ, ಮಹಿಮೆ ಸ್ಪಷ್ಟವಾಗಿ ಗೊತ್ತಿತ್ತು ಅವನಿಗೆ. ಅರ್ಥ ಆಗ್ತಿದೆ ಹೇಳೋದು? 2024ನೇ ವರ್ಷ ನಿಮ್ಮ ಮುಂದೆ ಎಬೂಸಿಯರು, ಪೆರಿಜಿಯರು, ಕಾನ್ಯನ್ಯರು, ಹಿತ್ತಿಯರು, ಯಾರ್ಯಾರು ಅಮ್ಮೋನಿಯರು, ಯಾರ್ಯಾರು ಇರ್ತಾರೆ. ಬೇರೆ 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 ರೀತಿ ವೈರಿಗಳಿರ್ತವೆ. ಅವು ಯಾವುದು ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಯಾವಾಗ ಗೊತ್ತಾ? ದೇವರ ಪ್ರಸನ್ನತೆ ಮುಂದೆ ಹೋಗದೇ ಇದ್ದರೆ. ಬರೀ 2024 ಅಷ್ಟೇ ಅಲ್ಲ, ನಾನು ಜೀವಿಸುವ ಕಾಲಮಾನವೆಲ್ಲ ಪ್ರತಿ ದಿವಸ ನಾನು ಕೇಳಬೇಕು, ಸ್ವಾಮಿ ಈ ಹೊತ್ತು ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗಲಿ ಸ್ವಾಮಿ, ನಾನು ಕುರಿ ಥರ ನಿನ್ನ ಹಿಂದೆ ಬರ್ತೀನಿ ಅಷ್ಟೇ. ಹಲ್ಲೆಲೂಯಾ. ಆಗ ಅಂಕು ಡೊಂಕು ಮಾರ್ಗಗಳನ್ನೆಲ್ಲ ದೇವರು ಸಮತಟ್ಟು ಮಾಡ್ತಾನಂತೆ. ಅಂಕು ಡೊಂಕು, ನಿನ್ನ ಮುಂದೆ ಅಂಕು ಡೊಂಕು ಏನಿದೆಯಮ್ಮ? ಯೌವನದ ಆಶೆಗಳಿದಾವ, ಕಣ್ಣಿನ ಆಶೆ ಇದೆಯಾ, ಬದುಕು ಬಾಳಿನ ಡಂಬ ಇದೆಯಾ,
ಇನ್ನು ಹಳೆಯ ಚಾಳಿಗಳು ಜೀವಂತವಾಗಿದ್ದಾವ, ಅದು ಆಗಬೇಕು, ಇದು ಆಗಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಏನೇನು ಅಂಕುಡು ಯಾರಿಗೆ ಗೊತ್ತಿಲ್ಲ, ನಿನಗೊಬ್ಬಳಿಗೆ ಗೊತ್ತು, ನಿನಗೊಬ್ಬನಿಗೆ ಗೊತ್ತು. ಅವೆಲ್ಲವನ್ನು ಸ್ವಾಮಿ ಸಮತಟ್ಟು ಮಾಡಿ ನಿನಗೆ ಜಯ ಜೀವಿತ ಕೊಡ್ತಾನೆ. ಯಾವಾಗ ಗೊತ್ತಾ? ಆತನ ಪ್ರಸನ್ನತೆ ನಿನ್ನ ಮುಂದೆ ಹೋದಾಗ. ಆತನ ಪ್ರಸನ್ನತೆ ಅಂದರೆ ಏನು? ಮುಂದೆ ನಾವು ಮೋಶೆ ಹೇಳಿದ ಮಾತನ್ನೇ ಯೆಹೋಶುವ ಪಾಲನೆ ಮಾಡ್ದ. ನಾನು ಯೆಹೋಶುವನ ಪುಸ್ತಕಕ್ಕೆ ಬಂದಾಗ ಅಲ್ಲಿ 3ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಒಂದು ಮಾತು, ಆಮೇಲೆ ನೋಡಿ ಅಲ್ಲಿ ಏನು ಹೇಳ್ತೀರಾ, ಯೋರ್ದಾನ್ ನದಿ ಹರಿತಾ ಇದೆ, ರಿವರ್ ಜಾರ್ಡನ್ ಉಕ್ಕಿ ಹರಿತಾ ಇದೆ, ಮಟ್ಟ ಮೀರಿ ಹರಿತಾ ಇದೆ, ಬಹಳಷ್ಟು ಬೋರ್ಗರಿತಾ ಇದೆ. ಸ್ವಾಮಿ ಹೇಳ್ತಾನೆ, ನೀವು ದಾಟಿ ಆ ಕಡೆ ಹೋಗ್ಬೇಕಪ್ಪ ಅಂತ ಹೇಳ್ತಾನೆ. ನೀವು ದಾಟಿ ಆ ಕಡೆ ಹೋಗಬೇಕು ಅನ್ನುವಾಗ ಸ್ವಾಮಿ ಉಕ್ಕಿ ಹರಿತದೆ, ಏನು ಮಾಡಬೇಕು? ನಿಮ್ಮನ್ನು ಪ್ರತಿಷ್ಠಿಸಿಕೊಳ್ಳಿ, ಪ್ರತ್ಯೇಕ ಮಾಡಿಕೊಳ್ಳಿ. ಇವತ್ತು ಇಸ್ರಾಯೇಲರು ಅದನ್ನು ದೇವರ ಕೆಲಸ ಮಾಡಬೇಕು ಅಂದರೆ ನಿಮ್ಮನ್ನು ನೀವು ಪ್ರತ್ಯೇಕಿಸಲ್ಪಡಬೇಕು. ನಿಮ್ಮಲ್ಲಿ ಯಾರೂ ಪಾಪ ಮಾಡಬಾರದು. ದೇವರ ಮಹಿಮೆ ನೀನು ಕಾಣಬೇಕು ಅಂದರೆ ಉಕ್ಕಿ ಹರಿಯುವಂಥ ಪರಿಸ್ಥಿತಿಗಳು ನಿನ್ನ ಅದರ ಮೇಲೆ ನೀನು ನಡಿಬೇಕು ಅಂದರೆ ಸ್ವಾಮಿ ನೀನು ಹೇಳ್ತಾನೆ, ನೀನು ಪ್ರತ್ಯೇಕಿಸಲ್ಪಡಬೇಕು, ಪ್ರತಿಷ್ಠಿಸಲ್ಪಡಬೇಕು. ಯು ಶುಡ್ ಹ್ಯಾವ್ ಎ ಕಾನ್ಸಿಕ್ರೇಷನ್. ಸಪರೇಷನ್ ಆ್ಯಂಡ್ ಕಾನ್ಸಿಕ್ರೇಷನ್ ಈಸ್ ಅ ಮಸ್ಟ್ ಫಾರ್ ಡಿಸೈಪಲ್ಶಿಪ್. ಶಿಷ್ಯನಾಗಿ ನೀನು ಪ್ರತ್ಯೇಕಿಸಿಕೊಳ್ಬೇಕು. ಲೋಕದ ಜೊತೆಗೆ ಸೇರಬೇಡ, ಲೋಕದ ಪಾಪದೊಟ್ಟಿಗೆ ಸೇರಬೇಡ. ವಾಕ್ಯ ಏನು ಹೇಳುತ್ತೋ ಅದನ್ನು ಮಾತ್ರ ಫಾಲೋ ಮಾಡಿ. ಅದು ಬಿಟ್ಟು ಬೇರೆ ಯಾರಾದರೂ ಮಾಡ್ತಿದ್ದಾರೆ, ದೂರ ಆಗ್ಬಿಡಷ್ಟೇ. ವಾಕ್ಯ ಹೇಳುತ್ತೆ, ಅವರು ಬೆಳಗಿನ ಜಾವದಲ್ಲಿ ಯೆಹೋಶುವ ಹೇಳ್ತಾನೆ ಯಾಜಕರಿಗೆ, ನೀವು ಬೆಳಗಿನ ಜಾವ ನೀವು ಪ್ರತ್ಯೇಕಿಸ್ಕೋಬೇಕು, ಪ್ರತಿಷ್ಠಿಸಿಕೊಳ್ಬೇಕು. ಯಾವ ಜಾವಗಳಲ್ಲಿ? ಯಾವ ಜಾವ? ಬೆಳಗಿನ ಜಾವ. ಬೆಳಗಿನ 3 ಜಾವಗಳಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ, ಅದರ ಬಗ್ಗೆ ಹೋಗಲ್ಲ. ಒಂದು ಜಾವ ಬಂದು ಬೆಳಗಿನ ಜಾವ 3 ಗಂಟೆಗೆ, 3-3:30 ಆ ಸಮಯದಲ್ಲಿ ಪ್ರಾರ್ಥನೆ ಮಾಡೋದು ಬಹಳ ಶ್ರೇಯೋಸ್ಕರ, ಬಹಳ ಆಶೀರ್ವಾದಕರ. ಸಾಧ್ಯವಾದರೆ ಮಾಡಿ. ಇಲ್ಲ 4 ಗಂಟೆಗೆ ಭಾಳ ಕಷ್ಟ ಅಲ್ಲ, ಚಳಿ ಭಾಳ ಐತೆ. ಹೌದು, 6 ಗಂಟೆ 4 ಗಂಟೆ ಅನ್ಕೊಂಡು ಪ್ರಾರ್ಥನೆ ಮಾಡಿಬಿಡು, ದೇವ್ರ ಲೆಕ್ಕ ಹಾಕೊಂಡ್ಬಿಡ್ತಾನೆ, ಹಂಗೆ ಅಡ್ಜಸ್ಟ್ ಮಾಡ್ತಾನೆ. ಏನು ಎರಡು ಈ ಕಡೆ ಆ ಕಡೆ ಬಿಡು, ಏನಾಗಲ್ಲ ಬಿಡಮ್ಮ ಅಂತಾರೆ ಹುಡುಗರು. ಯಪ್ಪ ಈತ ತಾತ ನಿದ್ದೆ ಬರೋಂಗಿಲ್ಲ, 3 ಗಂಟೆಗೆ ಎದ್ದೇಳ್ತಾನೆ, 2 ಗಂಟೆಗೆ ಎದ್ದೇಳ್ತಾನೆ. ನಾವು ಜಿಗ್ಗಿ ನಿದ್ದೆ ಮಾಡ್ತೀವಿ. ಹಲ್ಲೆಲೂಯಾ. ಯೆಹೋಶುವ ಮಹಾಯಾಜಕರಿಗೆ ಕೇಳಿಸ್ಕೊಳ್ಳಿ, ಯೆಹೋಶುವ ಮಹಾಯಾಜಕರಿಗೆ ಹೇಳ್ತಾನೆ, ನೀವು ಈ ಇಸ್ರಾಯೇಲ್ಯರ ಪಂಗಡ ಪಾಳೆಯ ಮತ್ತು ನಾನು ಯೆಹೋಶುವ ನಮ್ಮ ಮುಂದಾಗಿ ನೀವು ಆ ಆಜ್ಞಾ ಮಂಜೂಷವನ್ನು ಹೊತ್ತುಕೊಂಡು ಹೋಗಬೇಕು. ಯಾವ ಮಂಜೂಷ? ಆರ್ಕ್ ಆಫ್ ಕವರ್ನೆಂಟ್, ಆಜ್ಞಾ ಮಂಜೂಷ ಪೆಟ್ಟಿಗೆ. ಅದೊಂದು ದೊಡ್ಡ ಬಾಕ್ಸ್ ಇಷ್ಟಿರ್ತದೆ. ಮೆಜರ್ಮೆಂಟ್ಸ್ ಎಲ್ಲ ಹಳೆ ಒಡಂಬಡಿಕೆಯಲ್ಲಿ ಬರ್ತದೆ, ಇಷ್ಟೆತ್ರ ಇರ್ತದೆ ಬಾಕ್ಸ್. ಅದೇನೋ ಬಳೆಗಳಿರ್ತವೆ, ಅದಿರ್ತವೆ, ಇಲ್ಲ. ಅದು ಬಹಳ ಗಂಭೀರವಾದ ವಿಷಯ. ಪಾಸ್ಟರ್ ಪ್ರಣೀತ್ ಪೂಜ್ ಅದ್ರ ಬಗ್ಗೆ ಬೋಧಿಸ್ತಾರೆ ನಿಮಗೆ. ಅದನ್ನು ಹೊತ್ತುಕೊಂಡು ಮುಂದೆ ಹೋಗಬೇಕು. ಅವರು ಹೊತ್ತುಕೊಂಡು ಹೋಗುವವರು ಪಾಪ ಮಾಡಿರಬಾರ್ದು, ದೈಹಿಕವಾಗಿ ಪಾಪ ಮಾಡಿರಬಾರ್ದು. ಶುಭ್ರ ದೀಕ್ಷಾ ವಸ್ತ್ರ ಧರಿಸಿರಬೇಕು, ದೀಕ್ಷಾ ವಸ್ತ್ರ ಧರಿಸಿರಬೇಕು. ಅವರು ಮುಂದೆ ಹೋಗಬೇಕು. ಮುಂದೆ ಹೋಗಿ ಏನು ಮಾಡಬೇಕು? ಆ ಯಾಜಕರು ಆ ಬೋರ್ಗರಿದು ಹರಿಯುವಂಥ ಯೋರ್ದನ್ ನದಿಯಲ್ಲಿ ತಮ್ಮ ಕಾಲನ್ನು ಅದ್ದಬೇಕಂತೆ. ನಾನಾಗಿದ್ದರೆ ಯಮ್ಮ ನಾನು ಮಾತ್ರ ಅದ್ದಂಗಿಲ್ಲ, ನನಗಿರೋದು ಒಂದೇ ಹೆಂಡ್ತಿ, ನನ್ನ ಹೆಂಡ್ತಿ ನಾನೊಬ್ಬನೇ ಗಂಡ, ನಾನು ಹೋಗ್ಬಿಟ್ರೆ ಯಾರ ಗತಿ ಅಲ್ಲ? ಬೋರ್ಗರಿತೈತಿ, ಉಕ್ಕಿ ಹರಿತೈತೆ, ಹೋಗಿ ಕಾಲಿಡ್ಬೇಕಂತೆ. ಯಾರನ್ನ ಹೋಗ್ತಾರ, ಹೋದ್ರ ಈ ಪಕ್ರ ಅಂತ ಹೇಳ್ಕೊಳ್ಳೋರು. ನಾವು ಹೋಗಿ ಕಾಲಿಡಬೇಕು ಅಂತಾನೆ ಸ್ವಾಮಿ. ಭಾಳ ಸಲ ನಿನ್ನ ಜೀವನದಲ್ಲಿ ನಿನ್ನ ಕಂಟ್ರೋಲ್ ಮೀರಿ ಯಾವುದಾದ್ರೂ ವಿಷಯ ಜರುಗ್ತಾ ಇದೆ, ಅದರಲ್ಲಿ ದೇವರ ಮಹಿಮೆ ಕಾಣಬೇಕಂದ್ರೆ ಸ್ವಾಮಿ ಏನು ಹೇಳ್ತಾರೆ ಅದನ್ನು ನೀನು ಮಾಡಬೇಕಷ್ಟೇ. ಇದು ಇಟ್ಲೈತೆ ಎಟ್ಲ, ಅಟ್ಲ చేస్తే ಎಟ್ಲ, ಅಟ್ಲ ಅಂದರೆ ಪಲ್ಟಿ ಹೊಡಿತೀವಿ ಅಷ್ಟೇ, ಬೇರೆ ದಾರಿ ಇಲ್ಲ. ಆಮೇಲೆ ಬೋರ್ಲಿದ್ದು ಬ್ಯಾ ಅಂತ ಆಡ್ತಬೇಕಷ್ಟೆ. ದೇವ್ರು ಏನು ಸುಮ್ಮನೆ ನೋಡ್ತಿರ್ತಾನೆ, ಅರೇ ಮಂಕುತಿಮ್ಮ ಹಿಂಗೆ ಯಾಕೆ ಮಾಡಿದೆವು ಅಂತಾನಷ್ಟೆ. ಯಾಜಕರು ದೇವರ ಮಂಜೂಷವನ್ನು ಹೊತ್ತುಕೊಂಡು ಹೋಗಿ, ವಾಕ್ಯ ಹೇಳುತ್ತೆ ಅವರೆಷ್ಟು ವಿಧೇಯರಾಗಿದ್ದು ನೋಡು ದೇವರಿಗೆ. ಹೋಗಿ ಅವರ ಪಾದಗಳು ಇನ್ನೂ
ನೀರನ್ನು ಸ್ಪರ್ಶಿಸುತ್ತಲೇ, ಕಾಲ ಅದ್ದಂತ ಸ್ವಾಮಿ ಹೇಳಿದ್ದ. ಇವ್ರ ನಂಬಿಕೆಯಲ್ಲಿ ಹೋಗಿ ಕಾಲ ಅದ್ದ ತಕ್ಷಣ ಇನ್ನೂ ಸ್ಪರ್ಶ ಆಗ್ತಾ ಇದೆ, ಅವ್ರ ಪಾದಕ್ಕೆ ನೀರಿಗೆ ಟಚ್ ಆಗಷ್ಟರೊಳಗಡೆ ಹರಿದು ಉಕ್ಕಿ ಹರಿಯುವಂಥ ಯೋರ್ದಾನ್ ಆ ಕಡೆ ಸ್ಟಾಪ್ ಆಗಿ ಹಂಗೆ ನೀರು ವಾಪಸ್ ಹೋಗ್ತೈತೆ, ಈ ಕಡೆ ನೀರು ಸ್ಟಾಪ್ ಆಗಿ ಬ್ಯಾಕ್ ಫ್ಲೋ ಆಗ್ತೈತೆ. ಹಲ್ಲೆಲೂಯ. ಆ ಕಡೆ ಜನರು ಏನು ನೀರು ವಾಪಸ್ ಬರುತ್ತಲ್ಲ ಅಂತೇಳಿ ಗಾಬರಿ ಆದ್ರಂತೆ. ಯಾರು ಡ್ಯಾಮ್ ಕಟ್ಟ್ಯಾರಪ್ಪ ಅಂತ ನೋಡ್ತಿದ್ದಾರೆ. ಡ್ಯಾಮ್ ಕಟ್ಟಿರತ್ತ ನೀರು ವಾಪಸ್ ಹೋಗೋದು. ಇಲ್ಲಿ ಯಾವ ಡ್ಯಾಮ್? ವಿಶ್ವಾಸದ ವೀರರು ಕಟ್ಟಿದಂಥ ಡ್ಯಾಮ್, ಕಣ್ಣಿಗೆ ಕಾಣದಂಥ ಡ್ಯಾಮ್ ಅದು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದೆಲ್ಲ. ನಿನಗೋಸ್ಕರ ಸ್ವಾಮಿ ಏನಿಟ್ಟಿದನೋ ನಿನ್ನ ಕಣ್ಣು. ಐಸ್ ನಾಟ್ ಹ್ಯಾವ್ ಸೀನ್, ಇಯರ್ಸ್ ಹ್ಯಾವ್ ನಾಟ್ ಹರ್ಡ್. ಕಿವಿ ಕೇಳಿಸ್ಕೊಂಡಿಲ್ಲ ಇದುವರೆಗೆ, ಮನಸ್ಸು ಕೂಡ ಊಹಿಸೋಕ್ಕಾಗಲ್ಲ. ಅಷ್ಟು ಶ್ರೇಷ್ಠವಾದ ವಿಷಯಗಳು ಸ್ವಾಮಿ ನಮಗೋಸ್ಕರ ಇಟ್ಟಿದ್ದಾನೆ. ಬರೀ 20-24 ಜೀವಿತ ಕಾಲವೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು, ನಾನು ಯೆಹೋವನ ಮಂದಿರದಲ್ಲಿ ನಿವಾಸಿಸುವೆನು. ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರ್ಬೋದು. ಯಾವಾಗ ಆತ ಹೇಳಿದ್ದನ್ನು ನಾವು ಹಂಗಿದ್ರೆ ಹೆಂಗೋ ಎಮ್ಮೋ ಯಪ್ಪ ಅನ್ನೋದಿಲ್ಲ. ಈಗ ಅವರು ಯಾಜಕರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ, ಅವರು ನಮ್ಮಂಥ ಕ್ಯಾಟಗರಿನೇ. ಅವರು ಹೊತ್ತಂಥ ಆಜ್ಞಾ ಮಂಜೂಷದ ಪೆಟ್ಟಿಗೆ ಇದೆಯಲ್ಲ, ಅದು ಸ್ಪೆಷಲ್. ನೀನೇನು ಸ್ಪೆಷಲ್ ಅಲ್ಲ, ನಾನೇನು ಸ್ಪೆಷಲ್ ಅಲ್ಲ. ನಾನು ನೀನು ಹೊತ್ತು ಹೋಗುವಂಥ ಆಜ್ಞಾ ಮಂಜೂಷ ಇದೆಯಲ್ಲ, ಅದು ಸ್ಪೆಷಲ್. ಅದರಲ್ಲಿ ಏನಿದೆ ಸ್ಪೆಷಲ್? 3 ವಿಷಯಗಳಿದ್ದಾವೆ ಅದರಲ್ಲಿ. ನಾನು ಲಾಸ್ಟ್ ಟೈಮ್ ಯಾವಾಗೋ ಹೇಳಿದ್ದೀನಿ, ಆರ್ಕ್ ಆಫ್ ಕವನೆಂಟ್ ಅಂತ ಹೇಳಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ದೇವರು ತನ್ನ ಜನರಿಗೆ ಸುರಿಸಿದಂಥ ಮನ್ನಾ ಒಂದು ಮಡಕೆಯಲ್ಲಿ ಇಟ್ಟಲ್ಪಟ್ಟಿತ್ತು. ಅರ್ಧನ್ ಪಾಟಲ್ಲಿ, ಒಂದು ಸಣ್ಣ ಕುಡಿಕೆಯಲ್ಲಿ ಆ ಮನ್ನಾ ಇಟ್ಟಿದ್ರು. ಏನಕ್ಕೋಸ್ಕರ ಅಂದರೆ, ದೇವರು ನಮ್ಮ ಪೂರ್ವಜರಿಗೆ ಅವ್ರು ಏನು ಬಿತ್ತಲಿಲ್ಲ, ಉಳುಮೆ ಮಾಡಲಿಲ್ಲ, ಕೊಯ್ಲಿಲ್ಲ, ಸುಗ್ಗಿ ಮಾಡಲಿಲ್ಲ, ಪ್ರತಿ ದಿವಸ ಈ ಆಹಾರವನ್ನು ಬೆಳಗ್ಗೆ ಸಾಯಂಕಾಲ ಸುರಿಸಿ ಅವರನ್ನು ಪೋಷಿಸಿದ. ಹಲ್ಲೆಲೂಯ. ಇವತ್ತು ದೇವರು ನಮಗೆ ಮನ್ನಾ ಕೊಟ್ಟಿದ್ದಾನೆ. ಜೀವವಾಕ್ಯ, ನಾನೇ ಜೀವ ರೊಟ್ಟಿ ಅಲ್ಲ, ಜೀವಕರ ರೊಟ್ಟಿ ಅಂತ ಸ್ವಾಮಿ ಹೇಳ್ತಾನೆ. ಜೀವಕರ ರೊಟ್ಟಿ. ಮನುಷ್ಯನ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಬಾಯಿ ಮಾತೇ ನೀನು ಜೀವಿಸಬೇಕಾ? 2024 ಮಾತ್ರವಲ್ಲ, ಜೀವಿತ ಕಾಲವೆಲ್ಲ ಜಯದ ಜೀವಿತ, ಉತ್ಸಾಹದ ಜೀವಿತ, ಇನ್ನೊಬ್ಬರಿಗೆ ಚಾಲೆಂಜ್ ಜೀವಿತ. ನಿನ್ನ ನೋಡಿ ಅನೇಕರು ಅಬ್ಬಾ ಇದಪ್ಪ ದೇವ್ರಿಗೋಸ್ಕರ ಜೀವಿಸೋದು ಅಂದರೆ ಅದು ಚಾಲೆಂಜ್ ಆಗಬೇಕು. ನಿನ್ನ ಲೈಫ್ ನೋಡಿ. ಮನ್ನಾ ನಿನ್ನ ಜೀವನದಲ್ಲಿರಬೇಕು. ನೀನು ಹೊತ್ತುಕೊಂಡು ಹೋಗುವಂಥ ಆಜ್ಞಾ ಮಂಜೂಷ ಏನಿದೆಯಲ್ಲ, ಅದು ನಿನ್ನ ಹೃದಯದಲ್ಲಿ ಇರ್ತದೆ. ಅದರಲ್ಲಿ ವಾಕ್ಯ, ನಿನ್ನ ಹೃದಯದ ಹಲಗೆಯ ಮೇಲೆ ನಾನು ಹೇಳಿದ ಮಾತುಗಳನ್ನೆಲ್ಲ ಬರಿ ಅಂತಾನೆ. ಅವು ನಿಮಗೆ ಜ್ಞಾಪಕಾರ್ಥವಾಗಿರಲಿ. ಎಷ್ಟು ಜನ ನಾವು ವಾಕ್ಯ ಓದ್ತಾ ಇದ್ದೀವಮ್ಮ? ಎಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ವಾಕ್ಯ ಓದ್ತಾ ಇದ್ದೀವಿ? ಏನೋ ನಾವು ಎಷ್ಟು ಫೀಲಿಂಗಲ್ಲಿ ಎದ್ದೇಳ್ತೀವಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ರಾಷ್ಟ್ರಪತಿ, ನಾನು ಗವರ್ನರು, ಪಾಪ ಎಷ್ಟೋ ಅಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ, ಪಾಪ ಯಾರ್ಯಾರು ಯಾವ ಪ್ಲೇನ್ ಹೊಡೆದಾಕಿರೋಂಥ ಬೆಳಗ್ಗೆ ಎದ್ದು ಕೂಡ ಮೊಬೈಲ್ ತೆಗೆಯೋದು, ಆ ಗಬ್ಬು ಎಂಜಲ್ ತಗೊಂಡು ಕಣ್ಣಿಗೆ ಅಗ್ಲ ಮಾಡಿಕೊಂಡು ಒಬ್ಬನು ಕಳಿಸಿರಂಗಿಲ್ಲ. ನಮ್ಗೆ ಯಾವನ ಅಬ್ಬೆಪ್ಪ ನಮ್ಗೆ ಯಾರನ್ನ ಕೇಳ್ತು, ಒಂದು ಮೆಸೇಜ್ ಒಬ್ಬನು ಮೆಸೇಜ್ ಕಳಿಸಿಲ್ಲ, ನಾನಷ್ಟು ವೇಸ್ಟ್ ಕ್ಯಾರೆಟ್ ಇರಲಿ ಬಿಡು, ಕಳಿಸಿದ್ದೇನೆ ಮತ್ತೆ ಓದೋಣ ಅಂತ ಮತ್ತೆ ಓದೋದು ಅಲ್ಲ. ಹಲ್ಲೆಲೂಯಾ. ಬೆಳಗಿನ ಜಾವಗಳಲ್ಲಿ ನಾನು ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದೆನು. ಆಜ್ಞಾ ಮಂಜೂಷದಲ್ಲಿ 2ನೇ ವಿಷಯ ಇತ್ತು, ಆರೋನನ ಕೋಲಿತ್ತು. ಆರೋನನ ಕಟ್ಟಿಗೆ ಅಲ್ಲ, ಕೋಲು. ಆ ಕೋಲು 12 ಮಂದಿ ಕೋಲಲ್ಲಿ ಆರೋನ ಕೋಲು ಒಂದೇ ಚಿಗುರಿ ಹೂ ಬಿಟ್ಟು ಫಲ ಬಿಟ್ಟು, ಆಹಾ ಆ ಹಣ್ಣು ಬಹಳ ಸುಂದರವಾಗಿತ್ತಂತ. ಓವರ್ ನೈಟ್ ಅಂದರೆ ದೇವರು ತನಗೋಸ್ಕರ ಆರಿಸಿಕೊಳ್ಳುವಂಥ ಆರೋನ ಅಂತೇಳಿ ಮಿಕ್ಕ 11 ಜನಾಂಗಗಳಲ್ಲಿ ಪ್ರೂವ್ ಮಾಡಿದ್ದ. ಅದನ್ನು ದೇವರ ನಡೆಸುವಿಕೆಯ ಅಧಿಕಾರದ ಕೋಲದು. ನೀನು ಹೃದಯದಲ್ಲಿ ಆರೋನನ ಕೋಲು ಅಂದರೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಆತನು
ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿ ನನ್ನ ಬರಮಾಡುತ್ತೆ. ಆ ಕುರುಬ ನನ್ನ ಜೊತೆಗಿದ್ದಾನೆ. ಆತನ ದೊಣ್ಣೆ, ಆತನ ಕೋಲು ನನಗೆ ಧೈರ್ಯ ಕೊಡುತ್ತೆ ಅನ್ನುವಂಥ ಆ ಆಶ್ವಾಸನೆ, ಆ ನಂಬಿಕೆ, ಆ ಧೈರ್ಯ ನಾನು ಹೊತ್ಕೊಂಡು ಹೋಗ್ತಾ ಇರಬೇಕು ಯಾವಾಗಲೂ. ಜಡಿಯನು బెదరను నా యేసు నాతో ఉండగా ಗಾಢಾಂಧಕಾರములు ಅಲ್ಲ, ಗಾಢಾಂಧಕಾರದಲ್ಲಿ ನಾನು ನಡೆಯುವ ವೇಳೆಯಲ್ಲಿ ಹೆದರೋದಿಲ್ಲ, ಚದರೋದಿಲ್ಲ, ಬೆದರೋದಿಲ್ಲ. ಯಾಕೆಂದರೆ ನಿನ್ನ ದೊಣ್ಣೆ, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತೆ. ಆ ಒಂದು ನಂಬಿಕೆ, ದೇವರ ಆಧಿಪತ್ಯ, ಆತನ ಅಧಿಕಾರ ನನ್ನ ಹೃದಯದಲ್ಲಿ ಹೊತ್ಕೊಂಡು ಹೋಗ್ತಾ ಇರಬೇಕು ಮಂಜೂಷದಲ್ಲಿ. ಮೂರನೇ ವಿಷಯ ಏನಿತ್ತು ಅದರಲ್ಲಿ? ಏನಿತ್ತಮ್ಮ? ಆಜ್ಞಾ ಶಾಸನಗಳಿತ್ತು. ದೇವರು ತನ್ನ ಜನರಿಗೋಸ್ಕರ ಬೆಟ್ಟದ ಮೇಲೆ ಬರೆಸಿದಂಥ 10 ಆಜ್ಞೆಗಳು. ಅದು ಮುರಿದೋಯ್ತು, ಮೋಶೆ ಮುರಿದಾಕ್ಬಿಟ್ಟ. ಮತ್ತೆ ದೇವರು ಮತ್ತೆ ಕರೆಸಿ ಹೋಮ್ವರ್ಕ್ ಮಾಡಿಸಿ ಮೋಶೆಗೆ ಮತ್ತೆ ಕಳಿಸಿದ. ಸಿಟ್ಟಲ್ಲಿ ಭಾಳ ಸಿಟ್ಟೈತಿ ನಿನಗೆ, ಸಿಟ್ಟನ್ನ ಮೂಕುಯ್ಕೆ ಬಿಡ್ತಮ್ಮ ಅಂತೇಳಿ ಮೇಲೆ ಕಳಿಸಿ. ಹೌದಲ್ಲ, ಸಿಟ್ಟಲ್ಲಿ ನಾವೇನು ಮಾಡ್ತೀವಿ? ಟರ್ರನ್ನು ಪೇಪರ್ ಹರಿದು ಬಿಡೋದು, ಮೊಬೈಲ್ ಎತ್ತಿ ಬಿಸಿ ಹಾಕ್ಬಿಡೋದು. ಅದ ನಮ್ಮಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಮಗ ಇದೆ, ಅವನಿಗೇನೋ ಸಿಟ್ಟು ಬಂದು ಅವರಪ್ಪ ನೀರು ತೊಗೊಂಡೋಗ್ತಾನೆ, ಮೊಬೈಲಲ್ಲಿ ನೀರು ಹಿಂಗೆ ಹಾಕ್ತಾನೆ, ಹಾಕಿ ನೋಡು ಅಂತಾನೆ. ಟೀಚರು ಇಲ್ಲೇ ಹತ್ತಿರ ಹಳ್ಳಿಯಲ್ಲಿ ಕೆಲಸ ಮಾಡ್ತಾನೆ. ಆತ ಬಂದಾಗೆಲ್ಲ ಒಂದು ಹೊಸ ಫೋನ್ ತೊಗೊಂಡ್ಬರ್ತಾನೆ. ನಾನು ಅಂದರೆ ಏನು ರೀ ನಿಮ್ಮ ಮನೆಗೆ ಏನೋ ಮೊಬೈಲ್ ಶಾಪ್ ಐತೆ ಅಂದರೆ, ಇಲ್ರಿ ಕಿಂಡ್ರಿ ನನ್ನ ಮಗ ಭಾಳ, ನಿಮ್ಮ ಮಗ ಮೊಬೈಲ್ ಶಾಪ್ ಇಟ್ಟಾನೆ. ಇಲ್ರಿ ಅವನಿನ್ನ 3 ವರ್ಷದವನು. ಏನು ಮಾಡ್ತಾನೆ ರೀ ಅಂದರೆ, ಸಿಟ್ಟು ಬಂದ್ರೆ ರೀ ಮೊಬೈಲ್ ತೊಗೊಂಡೋಗ್ತಾನೆ ರೀ, ಪಪ್ಪ ಇಲ್ಲಿ ನೋಡು ಅಂತ ಟಪಕ್ಕ ನೀನು ಹಾಕ್ತಾನೆ, ತೋರಿಸಿ ಹಾಕ್ತಾನೆ ರೀ ಅಂತ. ಎಷ್ಟು ಸಲ ಸಿಟ್ಟಲ್ಲಿ ನಾವು ಏನೆಲ್ಲ ಮಾಡ್ತಿರ್ತೀವಲ್ಲ. ಅದಕ್ಕೆ ದೇವರು ಮತ್ತೆ ಮೋಶೆನ ವಾಪಸ್ ಕರೆಸಿ ಹೋಮ್ವರ್ಕ್ ಕೊಟ್ಟು 10 ಆಜ್ಞೆ ಕೊಟ್ಟ. ಆ 10 ಆಜ್ಞೆಗಳು ಆಜ್ಞಾ ಮಂಜೂಷದ ಪೆಟ್ಟಿಗೆಯಲ್ಲಿತ್ತು. ದೇವರು ನಮಗೆ 10 ಆಜ್ಞೆಗಳನ್ನು ತೆಗೆದು 2 ಆಜ್ಞೆಗಳನ್ನು ಇಟ್ಟಿದ್ದಾನೆ. 2 ಆಜ್ಞೆಗಳು ಅಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಐತೆ, ಅದು ಹೋದರೆ ಆಮೇಲೆ 10 ಆಜ್ಞೆಗಳನ್ನು ಟೋಟಲ್ ಆಗಿ ನ್ಯಾನೋ ಸೈಜ್ ಮಾಡಿ, ನ್ಯಾನೋ ಟೆಕ್ನಾಲಜಿ ಆಗಿನ ಕಾಲದಾಗಿತ್ತು, 2 ಶಾಸನ ಮಾಡಿ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಆ ಆಜ್ಞೆಗಳು ನನ್ನ ಹೃದಯದಲ್ಲಿ ಆತನ ಆಜ್ಞೆಗಳನ್ನು ಪಾಲಿಸಬೇಕು. ನನ್ನ ಹೃದಯದಲ್ಲಿ ದೇವರು ನನ್ನ ಕುರುಬ ಅನ್ನುವಂಥ ನಂಬಿಕೆ ಇರಬೇಕು. ನಾನು ಆತ ಹೇಳ್ದಂಗೆ ನಡಿಬೇಕು ಅಂತಿರಬೇಕು. ಮತ್ತು ದೇವರ ವಾಕ್ಯ ನನಗೆ ಆಹಾರವಾಗಿರಬೇಕು. ಈ 3 ವಿಷಯ ನಾನು ಹೊತ್ತು ಹೋಗುವಾಗ ಬೋರ್ಗರೇವಂತ ಯೋರ್ದಾನ್ ಏನೇ ಇರಲಿ ಲೆಕ್ಕಕ್ಕೆ ಬರೋದಿಲ್ಲ. ಕುಕ್ಕಿ ಹೋಗ್ತೀವಿ ಇಲ್ಲ ಅಂತಲ್ಲ, ನಾವು ನಲಗಿ ಹೋಗ್ತೀವಿ ಇಲ್ಲ ಅಂತಲ್ಲ, ಡೌನ್ ಆಗ್ತೀವಿ ಇಲ್ಲ ಅಂತಲ್ಲ. ಆದರೆ ಯಾವಾಗ ಆ ವಿಷಯ ನಾವು ಜ್ಞಾಪಕ ಮಾಡ್ಕೊಳ್ತೀವೋ, ದೇವ್ರನ್ನ ಜೊತೆಗಿದ್ದಾನಪ್ಪ ಅನ್ನುವಾಗ ಅದು ಮತ್ತೆ ನಮ್ಮನ್ನು ಮೇಲೆ ತಿಳಿಯುವಂಥದ್ದಾಗಿದೆ. ಹಲ್ಲೆಲೂಯಾ. ನಾನು ಬೆಳಗ್ಗೆ ಅದನ್ನೇ ಹೇಳ್ತಾ ಇದ್ದೆ, ಈ ಡಿಸೆಂಬರ್ 15ನೇ ತಾರೀಕಿಂದ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನಮಗೆ ನೆಮ್ಮದಿ ಇಲ್ಲ, ಭಾಳ ಕಠಿಣ. ನಾನು, ನನ್ನ ಮಗ, ನನ್ನ ಹೆಂಡತಿ, ನನ್ನ ತಾಯಿ ಭಾಳ ಕಷ್ಟದ ಮುಖಾಂತರ ಹೋಗ್ತಾಯಿದ್ದೀವಿ. ಆದರೆ ಆ ಟೈಮಲ್ಲಿ ಭಾಳ ಸಲ ಕ್ರಿಸ್ಮಸ್ ಪ್ರೋಗ್ರಾಮ್ ನನ್ನ ಕರೆದ್ರು, ಹೋಗ್ತಾ ಇದೆ. ಹಾಡಾಡೋದು, ಡ್ಯಾನ್ಸ್ ಮಾಡೋದು, ಹಾಡು ವಾಕ್ಯ ಹೇಳೋದು ಎಲ್ಲ ಆಯಿತು. ಮತ್ತೆ ಸ್ಟೇಜ್ ಇಳಿದ ತಕ್ಷಣ ಮತ್ತೆ ಅದೇ ದುಃಖ, ಅದೇ ಒಂಥರ ನಿರುತ್ಸಾಹ. ಮನೆ ಬಂದ ತಕ್ಷಣ ಅದೇ ದುಃಖ, 4 ಮಂದಿ ಮನಸ್ಸಲ್ಲದೆ. ಈಗ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ, ಮತ್ತೆ ಇಳಿದ ತಕ್ಷಣ ಮತ್ತೆ ಅದೇ ಬಂದ್ಬಿಡುತ್ತೆ. ಆದರೆ ಒಂದು ವಿಷಯ ಹೆಂಗೆ ನನ್ನ ಇಲ್ಲಿವರೆಗೆ ಜೀವಂತವಾಗಿಟ್ಟಿದೆ ಅಂದರೆ ಆತನ ಆಜ್ಞಾ ಮಂಜೂಷ. ನಾನಿಲ್ಲಿ ಕೂತ್ಕೊಂಡಾಗ ಪ್ರಣೀತ್ ಬಂದು 3 ವಾಕ್ಯ ಹೇಳಿದ್ರು ನನಗೆ, 3 ಮಾತುಗಳಿಂದ ನಾನು ಎನ್ಕರೇಜ್ ಮಾಡಿದರು. ನನಗೆ ಎಷ್ಟು ಆದರಣೆ ಕೊಡ್ತು. ಅಂಕಲ್ ಕುಗ್ಬೇಡ್ರಿ, ಧೈರ್ಯದಿಂದ ಇರ್ರಿ, ಈ ವಿಷಯಗಳು ನಿಮಗೆ ದೇವ್ರು ಮಾಡ್ತಾ ಇದ್ದಾನೆ. ಇಲ್ಲೇ ಕೂತ್ಕೊಂಡು ನನ್ನ ಹೆಗಲ ಮೇಲೆ ಕೈ ಹಾಕಿ ಆ ಮಗು ಹೇಳ್ತು. ನಾನು ಅಂದ್ಕೊಂಡು ಎಸ್, ದೇವರು ಅದನ್ನು ಕೇಳಿಸ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಕರ್ಕೊಂಬಂದಾನೆ. ವಾಕ್ಯ ಹೇಳೋದಕ್ಕಿಂತಲೂ ಆ ಪ್ರವಾದನಾತ್ಮಕ 3 ಮಾತು ಬಂತಲ್ಲ, ಅದು ನನ್ನನ್ನು ಭಾಳ ಶಕ್ತಿಯಿಂದ ಕೊಡಿಸುತ್ತೆ. ಹಲ್ಲೆಲೂಯಾ. ಕೋಪದಲ್ಲಿ ನಾವು ಪಾಪ ಮಾಡಬಾರ್ದು. ಕೋಪದಲ್ಲಿ ದೇವರನ್ನ ಸ್ವಾಮಿ ಹಿಂಗ್ಯಾಕಾಯಿತು ಪ್ರಶ್ನೆ ಮಾಡಬಾರ್ದು. ಹೋಗ್ತಾ ಇದ್ದೀವಿ, ಹಾದಿ ಭಾಳ ಕಷ್ಟ. ಹೊಸ ಬಟ್ಟೆ ಹಾಕ್ಕೊಂಡ್ವಿ, ಕ್ರಿಸ್ಮಸ್ ಮಾಡಿದ್ವಿ, ಇನ್ನೊಬ್ರಿಗೆ ಸ್ವೀಟ್ಸು ಕೊಟ್ವಿ, ಮನೆ ಕ್ಯಾರಲ್ಸಿ ಬಂದೋಗು ಆಯಿತು, ಎಲ್ಲ ಆಯಿತು. ನಾನು ಚರ್ಚಿಗೆ ಮಾತ್ರ ಟೈಮ್ ಕೊಡಲಿಲ್ಲ. ಅವತ್ತು 15ನೇ ತಾರೀಕು ಆದಮೇಲೆ ಡೇಟ್ ಕೊಡ್ತೀನಿ, ನಾನು ಕೊಡಲಿಲ್ಲ. ಯಾಕೆ ನಮ್ಮ ಮನೆ ಪರಿಸ್ಥಿತಿ ಇತ್ತು. ನಾವು ಹೋಗ್ತಾ ಇರೋ ಹಾದಿನೇ ಎಂಟಾಲಿಟಿ ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಒಂದು ಲೋ ಲೆವೆಲಲ್ಲಿ ಹೋಗ್ಬಿಟ್ವಿ, ನಾವು ಬೇರೆ ರೇಂಜಲ್ಲಿ ಹೋಗ್ಬಿಟ್ವಿ. ಆದರೆ ನಾನು ಇಂದು ಕ್ರಿಸ್ತನಲ್ಲಿ ಜೀವಂತವಾಗಿದ್ದೀನಿ ಅಂದರೆ ಕ್ರಿಸ್ತನಲ್ಲಿ
ಜೀವಿಸುವೆ ನನಗೆಂದು ಜಯ. ನಾವು ಜಯ ಜಯ ಅಂದು ಒಳಗೆ ಹೋಗಿ ಭಯ ಭಯ ಅಂತಿರ್ತೀವಿ ಅಷ್ಟೆ. ಯೆಹೋಶುವನಿಗೆ ಯೆಹೋವನ ಪ್ರಸನ್ನತೆಯ ಶಕ್ತಿ ಗೊತ್ತಾಗಿತ್ತು. ಯಾಕೆ? ಮೋಶೆ ದೇವರ ಸನ್ನಿಧಾನಕ್ಕೆ ಹೋದಾಗೆಲ್ಲ ಆತನ ಮುಖ ಪ್ರಕಾಶ ಆಗ್ತಿತ್ತಂತೆ. ಇಸ್ರೇಲ್ ಬಂದಾಗ ಆತ ಮುಖಕ್ಕೆ ವೇಲ್ ಹಾಕಂತಿದ್ದಂತೆ. ನಮ್ಮ ಮುಸಲ್ಮಾನ್ ಸಹೋದರರ ಹಾಕೊಂತಾರಲ್ಲ ಆ ಥರ ಬುರ್ಕ ಹಾಕೊಂಡು ಬರ್ತಿದ್ದಂತೆ. ಜನರು ಮೋಶೆ ಮುಖ ನೋಡೋಕೆ ಆಗ್ತಿರ್ಲಿಲ್ಲಂತೆ. ಯೆಹೋಶುವನಿಗೆ ದೇವರ ಮಹಿಮೆ ಶಕ್ತಿ ಗೊತ್ತಿತ್ತು. ಅದಕ್ಕೋಸ್ಕರ ಯೆಹೋಶುವ ಸಹ ಹೇಳ್ತಾನೆ, ಸ್ವಾಮಿ ನಿನ್ನ ಪ್ರಸನ್ನತೆ ಮುಂದೆ ಹೋಗಲಿ, ಅವ್ರು ಏನು ಮಾಡ್ತಾರೆ ಮಾಡಲಿ, ಹಿಂದೆ ನಾವು ಹೋಗ್ತೀವಿ. ನದಿ ಇಬ್ಬಾಗ ಆಯಿತು, ಯಾಜಕರು ಯೋರ್ದನ್ ದಾಟಿ ಹೋದರು. ಮುಂದೆ ಯೆಹೋಶುವ ಆತನ ಪಟಾಲ ಮೇಲೆಲ್ಲ ಹಾದು ಹೋಯ್ತು. ಹಲ್ಲೆಲೂಯ. ಗಿದ್ಯೋನನು ಸಹ ಅದನ್ನೇ ಮಾಡ್ತಾನೆ. ಅಂಜುಬುರುಕ ಗಿದ್ಯೋನ, ಬಹಳ ಅಂಜುಬುರುಕ. ಇಸ್ರಾಯೇಲರ 12 ಪಂಗಡಗಳಲ್ಲಿ ಅವನ ಪಂಗಡ ಬಹಳ ಲಾಸ್ಟ್ ಪಂಗಡ. ಆ ಲಾಸ್ಟ್ ಪಂಗಡದಲ್ಲಿ ಅವನ ಕುಟುಂಬ ಬಹಳ ಲಾಸ್ಟು. ಆ ಲಾಸ್ಟ್ ಕುಟುಂಬದಲ್ಲಿ ಇವನ್ ಟೋಕನ್ ನಂಬರೇ ಲಾಸ್ಟು. ಕೆಲಸಕ್ಕೆ ಬಾರದವನು, ವೇಸ್ಟ್ ಕ್ಯಾಂಡಿಡೇಟು ಅಂಥವನು. ಜನರು ಬಂದು, ವೈರಿಗಳು ಬಂದು ಕಷ್ಟ ಕೊಡ್ತಾರೆ ಅಂತೇಳಿ ದ್ರಾಕ್ಷೆಯ ಎಲೆಗಳ ಮರೆಯಲ್ಲಿ ಗೋಧಿ ತೆನೆ ಬಡ್ಕೊಂತ ಮೆಲ್ಲಕ್ಕೆ ತಗೊಂಡೋಗಿ ಅಡುಗೆ ಮಾಡ್ಕೋಬೇಕು ಅಂತಿದ್ದ. ದೇವರ ದೂತ ಬಂದು ಪರಾಕ್ರಮಶಾಲಿಯಾದ ಗಿದ್ಯೋನೇ ಅದು ಗಾಬರಿ ಆಯ್ತು ಇವನಿಗೆ. ಯಾರಪ್ಪ ನನ್ನ ಇಲ್ಲಿ ನೋಡಿಬಿಟ್ರು, ಬಡಿತಾರೆ ಇವಾಗ ಅಂದ. ನೋಡಿದ ದೇವದೂತ, ಯಾರಪ್ಪ ನೀನು ಅಂತ ಕೇಳ್ದ. ನಾನು ದೇವದೂತ ಬಂದೀನಿ. ಏನು ನನ್ನ ಪರಾಕ್ರಮಶಾಲೆ ಅಂತಿ? ನೆಕ್ಸ್ಟ್ ಬೀದಿಗೆ ನೋಡಿ ಪರಾಕ್ರಮಶಾಲೆ ಅಲ್ಲಿ ಹೋಗ ಅಂದ. ಇಲ್ಲ ನೀನೇ ಪಕ್ಕ ಹೆದರು ಪುಕ್ಕ, ಅವನು ಪರಾಕ್ರಮಶಾಲಿ ಅಂದ. ಮುಂದೆ ಅವನು ನ್ಯಾಯಸ್ಥಾಪಕನಾಗ್ತಾನೆ, ಯುದ್ಧಗಳು ಮಾಡ್ತಾನೆ, ದೇವರಿಗೋಸ್ಕರ ಸ್ಥಾಪಿಸ್ತಾನೆ. ಆ ಗಿದ್ಯೋನ ದೇವರ ಆಜ್ಞಾ ಮಂಜೂಷ ಪಟ್ಟಿಕೆಯನ್ನು ತನ್ನ ಮುಂದೆ ಹೋಗುವಂತೆ ಮಾಡ್ತಾನೆ. ದೇವದೂತನಿಗೆ ಸತಾಯಿಸಿಬಿಟ್ಟ ಅವನು. ನಿಜವಾಗಲೂ ದೇವ್ರು ಈ ಮಾತು ಹೇಳಿದ್ದೆ ಆದರೆ, ಹೂನಪ್ಪ ದೇವ್ರು ಹೇಳೇನ, ಹಂಗಾರೆ 1 ನಿಮಿಷ ಇರು, ಏನಕ್ಕಿರ್ಬೇಕಪ್ಪ, ನಾನು ಹೋಗಿ ಬುತ್ತಿ ಕಟ್ಕೊಂಬರ್ತೀನಿ ಅಂದ. ಆ ದೇವದೂತ ಈತನ ಊಟ ಎಲ್ಲಿ ಮಾಡ್ತಾನೆ. ಈ ಬುಗುಲ್ ಕ್ಯಾಂಡಿಡೇಟು ಟೆನ್ಷನ್ ತಗೊಂಡ್ಬಿಟ್ಟಿದ್ದ. ಆಯ್ತು ಹೋಗಪ್ಪ ತಿಂತೀನಿ ಅಂದ. ಇವನು ಮನೆಗೆ ಹೋಗಿ ಬ್ಯಾಟೆ ಹೊಡೆದು ಚರ್ಮ ಸುಲಿದು, ನಮ್ಮವ್ರು ಯಾವುದನ್ನ ಒಂದು ಬ್ಯಾಟೆ ಹೊಡಿಬೇಕಂದ್ರೆ ಬೆಳಗಿನ ಜಾವ 3 ಗಂಟೆಗೆ ಹೋಗಿರ್ತಾರೆ. ಹೋಗಿ ಅದೆಲ್ಲ ಶರ್ಟ್ ಬಿಚ್ಚಿ ಕಟ್ ಮಾಡಿ ಸ್ಪೇರ್ ಪಾರ್ಟ್ಸ್ ಎಲ್ಲ ತೆಗೆದು ಮಾಡ್ಕೊಂಡ್ರೆ 6:30 7 ಗಂಟೆ ಆಗಿರುತ್ತೆ. ಮಿನಿಮಮ್ 3 ತಾಸು. ನಮ್ಮನ್ನು ಹೋಗಿ ಅವ್ರ ಮನೆಗೆ ಎಲ್ಲರನ್ನೂ ಒಪ್ಪಿಸಿ, ಇವನು ಹೋಗಿ ದೇವದೂತ ಬಂತಂದ್ರೆ ಯಾರು ಒಪ್ತಾರ? ಮೊದಲೇ ಕ್ರ್ಯಾಕ್ ಪಾಟ್ ನೀನು ತಿಕ್ಕೊಡ್ರ, ನೀ ಕೆಕ್ಕಡ್ರ ದೇವದೂತ ಸನ್ಯಾಸಿ ಪೋರ ಸತ್ಯಂ ತೋಡು ಅಮ್ಮ ತೋಡು ಅಪ್ಪ ತೋಡು ಏನು ಹೇಳಿದ್ರೆ ಯಾರಿಗೆ ಗೊತ್ತು. ಎಲ್ಲ ಅವ್ರನ್ನ ಓದಾರಿಸಿ ಮತ್ತು ಯಾರನ್ನ ಕೊಡ್ತಾರೋ ಅಂಥವನಿಗೆ ಅವ್ನ ಮನೆಗೆ ಅವ್ನು ಕನಿಷ್ಠ ಅಂತೆ, ಅನಿಷ್ಟ ಇದ್ದಂಗೆ ಅವನು. ಒಂದು ಕುರಿ ಕೊಡಪ್ಪ, ಹೋಗಲೇ ಹೋಗಿ ಅವನ್ನೆಲ್ಲ ಸಮಜಾಯಿಸಿ ಒಂದು ಬ್ಯಾಟೆ ತಗೊಂಡು ಕೊಯ್ಕೊಂಡು ಅಡುಗೆ ಮಾಡ್ಕೊಂಡು ಒಲೆ ಉಪ್ಪು ಓದಿ ಚಪಾತಿ ಹಿಟ್ಟು ನಾದಿ ರೊಟ್ಟಿ ಮಾಡಿಕೊಂಡು ಮಟನ್ ಬಿರಿಯಾನಿ ಮಟನ್ ಫ್ರೈ ಮಾಡಿಕೊಂಡು 1 ಗಂಟೆ ಆಯಿತು. ಹಸಿವು. ಅಲ್ಲಿ ಬರೋವರಿಗೆ ಪಾಪ ದೇವತ ನಡಿ ಪಿಂಚು ನಾನ ಒಬ್ಬನೇ ಕುಂತ ಸನ್ಯಾಸಿ ಕುಂತ ಏನು ಮಾಡಿ ಒಪ್ಕೊಂಡ. ಯಾಕೆ ಸಣ್ಣ ಮಗು ಥರ ಯಾಕೆ ವ್ಯತ್ಯಾಸ ವರ್ತನೆ ಮಾಡ್ದ ಗಿದ್ಯೋನ? ಅವನಿಗಿರುವಂಥ ಭಯ, ನಂಬಕ್ಕಾಗ್ತಾ ಇಲ್ಲ ದೇವ್ರ ವಾಕ್ಯವನ್ನು. ಅಂಥವನು ದೇವರ ಪ್ರಸನ್ನತೆ ಕಂಡ ಮೇಲೆ ದೇವದೂತ ಬಂದು ಆಹಾರವನ್ನು ಮುಟ್ಟಿ ಅದು ಬೆಂಕಿ ಹಚ್ಕೊಂಡು ಆಕಾಶಕ್ಕೆ ಹೋಗುವಾಗ ಅದರಲ್ಲೇ ದೇವದೂತ ಹೋಗ್ಬಿಟ್ಟ. ಅಯ್ಯೋ ನಾನು ಪಾಪಿ, ನಾನು ಸತ್ತೋಗ್ಬೇಕು ನೆಲಕ್ಕೆ ಬೋರ ಬಿದ್ದುಬಿಟ್ಟ. ಅಂಥವನು ಮುಂದೆ ಮಹಾನಾಯಕನಾಗಿ ಬೆಳೆದ. ದೇವರ ಪ್ರಸನ್ನತೆ ಪ್ರಭಾವ ನೀನು ನೋಡಿದ್ದೇ ಆಗಿದ್ದರೆ, ಅದು ಅನುಭವಿಸಿದ್ದೇ ಆಗಿದ್ದರೆ ನಿನಗೆ ಎದುರಾಗಿ ಯಾವುದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆ ಪ್ರಭಾವ ದೇವರ ವಾಕ್ಯ ಅಂತ ಬೈಬಲ್ ಹಿಡ್ಕೊಂಡು ಹಿಂಗೆ ಮಾಡೋದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಬರೀ ಪುಸ್ತಕ. ಕೆಲವರು ಇದನ್ನ ಹಿಡ್ಕೊಂಡು ಹಿಂಗ ಅಂಟಿ ಮಿಂಟಿ ಚಾವಲ ಗಂಟಿ ಗದಕ. ಕೆಲವು ಚರ್ಚಲ್ಲಿ ಒಂದು ತೊಗೊಂಡು ಹೇಳ್ಬಾರ್ದು, ಹೇಳ್ತೇನೆ ಯೂಟ್ಯೂಬ್ನಾಗ, ಬಗ್ಗೆ ಹಿಂಗಾ ಮಾಡಿ ಅದು ಹಿಂಗಾ ತಗೊಂಡೋಗಿ ಹಿಂಗಾ ತೆಗೆದು ಹಿಂಗಾ ಅಂದು ಹಿಂಗಂದು ಮತ್ತೆ ತಗೊಂಡೋಗಿ ಹಿಂಗಿಟ್ಟು ಅಲ್ಲಿ ಹೊರಗೆ ಬಂದಮೇಲೆ ಎವಡ್ರವಾಡು ಸ್ಟಾರ್ಟ್ ಮತ್ತೆ. ಇದು ಬರೀ ಪುಸ್ತಕ, ಆದರೆ ಇದರಲ್ಲಿ ಜೀವ ವಾಕ್ಯ ಇದೆ. ಇದಕ್ಕೆ ಬೆಲೆ ಬಂತು. ಇದನ್ನು ನಾವು ಪೂಜೆ ಮಾಡಿದರೆ ಮೂರ್ತಿ ಪೂಜೆ ಆಗ್ತೀವಿ. ಇದರಲ್ಲಿ ಇರುವಂಥ ವಾಕ್ಯವನ್ನು ನಾವು ಪೂಜೆ ಮಾಡಿದರೆ ದೇವರ ಮಕ್ಕಳಾಗ್ತೀವಿ. ಗಿದ್ಯೋನ ದೇವರ ಪ್ರಸನ್ನತೆ ಮಹಿಮೆ ತಿಳ್ಕೊಂಡು ಮಹಾಜನನಾಯಕನಾದ. ಲಾಸ್ಟ್ ಒಂದು ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೀನಿ. ದಾವಿದ ಕುರಿಕಾಯನು ರಾಜ ಆದಷ್ಟೇ, ಅವ್ರ ಮನೆಗೆ ಅವನು ಲಾಸ್ಟ್ ಟೋಕನ್. ಈ ಲಾಸ್ಟ್ ಟೋಕನ್ಗಳೆಲ್ಲ ಬಹಳ ಕಿರಾಡಿಗಳು. ನಾನು ನಮ್ಮನೆ ಲಾಸ್ಟ್ ಟೋಕನ್.
ಮಹಾಕಿಲಾಡಿ ಇರಲಿ. ದಾವೀದ ಕುರುಬನಿಂದ ಮಹಾನಾಯಕನಾದ. ಯೆಹೋವನ ಮಂಜೂಷ ಪೆಟ್ಟಿಗೆ ಯಾರೋ ಮನೆಯಲ್ಲಿದೆ ಅಂತ ಗೊತ್ತಾಯಿತು, ಹೋಗಿ ತೊಗೊಂಬರಕ್ಕೆ ಹೋಗ್ತಾನೆ. ಬರುವಾಗ ಕಟ್ ಶಾಟ್ ಮಾಡ್ತೀನಿ, ಭಾಳ ದೊಡ್ಡ ಸ್ಟೋರಿ ಇದೆ ಅದು. 2ನೇ ಸಮುವೇಲ ಪುಸ್ತಕ 6ನೇ ಅಧ್ಯಾಯದಲ್ಲಿ ಕಟ್ ಶಾಟ್ ಮಾಡಿ, ಯೆಹೋವನ ಮಂಜೂಷ ತರುವಾಗ 2 ಸ್ಯಾಮ್ಯುಯಲ್ 6:14 ಆಮೇಲೆ ಓದ್ಕೊಳ್ಳಿ. ಮಂಜೂಷದ ಪೆಟ್ಟಿಗೆ ತರುವಾಗ ಅದರ ಮುಂದೆ ತನ್ನ ರಾಜನ ಬಟ್ಟೆ ತೆಗೆದಿಟ್ಟು ಡ್ಯಾನ್ಸ್ ಮಾಡ್ತಾನೆ. ಅರ್ಥ ಆಗ್ತಿದೆ ಹೇಳೋದು? ತನ್ನ ರಾಜ ಪೋಷಾಕು, ತನ್ನ ಕಿರೀಟ, ಗಂಭೀರವಾಗಿರುವಂಥ ಡ್ರೆಸ್ಸು, ಆ ಸೂಟು ಬೂಟೆಲ್ಲ ತೆಗೆದು ದೇವರ ಸನ್ನಿಧಿಯಲ್ಲಿ ತನ್ನನ್ನು ತಾನು ಮರೆತು ಬಿಟ್ಟ. ದೇವರ ಸನ್ನಿಧಿಯಲ್ಲಿ ನೀನು ಅನ್ನೋದು ಸಾಯಬೇಕು, ನಿನ್ನಲ್ಲಿ ಕ್ರಿಸ್ತನು ಕಾಣಬೇಕು. ಅವನು ಎಷ್ಟರ ಮಟ್ಟಿಗೆ ಸಾಮಾನ್ಯವಾಗಿ ನರ್ತಿಸ್ತಾನಂದರೆ, ಆತನ ಹೆಂಡತಿ ನೋಡ್ಬಿಟ್ಟು, ಛೀ ಇವನು ನನ್ನ ಗಂಡ ಮಹಾರಾಜ ಹೆಂಗೆ ಡ್ಯಾನ್ಸ್ ಮಾಡಕತ್ತ ನೋಡು, ಡಗ್ಗಣಕ ಡಗ್ಗಣಕ ಅಂತೇಳಿ ಅಂತ ತಿರಸ್ಕಾರ ಮಾಡಿದ್ಲು. ದೇವರು ಆಕೆಯ ಗರ್ಭವನ್ನು ಶಪಿಸಿದ, ಆಕೆ ಬಂಜಿಯಾಗಿದ್ಲಂತೆ ಕೊನೆಯವರೆಗೆ. ಸೌಲನ ಮಗಳು ಮೀಕಳು ಗಂಡನನ್ನು ತಿರಸ್ಕಾರ ಮಾಡಿ, ಯಾಕಂದ್ರೆ ಅವಳು ರಾಜನ ಮಗಳಲ್ಲ, ಮೊದಲಿಂದ ಬೆಳೆದ್ಬಿಟ್ಲಲ್ಲ. ನಮ್ಮನ್ನು ನಾಟಿಕೊಳ್ಳಿ ಎಲ್ಲ ಫುಲ್ ನಾಟು ಸ್ಟೈಲ್. ನೋಡಿದ ತಕ್ಷಣ ಜಗ 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 ಕುಣಿಯಕತ್ತಾನ. ಎಲ್ಲೋಕತ್ತ ಬುದ್ಧಿ, ಹುಟ್ಟು ಬುದ್ಧಿ ಸುಟ್ಟೊಳಗಡೆ ಹೋಗೋದಿಲ್ಲ. ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ನೋಡು, ಶೆಪರ್ಡ್ ಡ್ಯಾನ್ಸ್ ಅಂತ ಅನ್ಕೊಂಡ್ಬಿಟ್ಲು. ಆದರೆ ಅವ್ನು ಡ್ಯಾನ್ಸ್ ಮಾಡ್ತಾರೆ ಯಾರ ಮುಂದೆ? ಜನರ ಮುಂದೆ ಅಲ್ಲ. ದೇವರ ಪ್ರಸನ್ನತೆ ಬರ್ತಾ ಇದೆ. ಆರಾಧನೆ ಸಮಯದಲ್ಲಿ ನೀನು ಮರೆತು ದೇವರನ್ನು ಕೊಂಡಾಡಬೇಕು. ಈ ಕಡೆ ಯಾರು ಕೇಳಿಸ್ಕೊಳ್ತಾರೆ, ಈ ಕಡೆ ಯಾರು ಕೇಳಿಸ್ಕೊಳ್ತಾರೆ, ಈ ಕಡೆ ಯಾರು ಕೇಳಿಸ್ಕೊಳ್ತಾರೆ, ಅವ್ರು ಯಾರು ನಿನ್ನ ಪರಲೋಕ ಕರ್ಕೊಂಡು ಹೋಗಲ್ಲ. ನೀನು ನಿನ್ನ ದೇವರಷ್ಟೇ. ಸ್ವೇಚ್ಛೆಯಾಗಿ ಅಳ್ತೀಯ ಅಳು, ನಗುತ್ತೀಯ ನಗು, ಚಪ್ಪಾಳೆ ತಟ್ತೀಯ ತಟ್ಟು, ಡ್ಯಾನ್ಸ್ ಮಾಡ್ತೀಯ. ನನಗೆ ಇವರು ಬ್ಲ್ಯಾಕ್ ಅಮೇರಿಕನ್ ಕಪ್ಪು ವರ್ಣೀಯರ್, ಅವ್ರು ಯಾವ ದೇಶ? ಆಫ್ರಿಕಾ. ಅವರು ಡ್ಯಾನ್ಸ್ ಮಾಡೋದು ಭಾಳ ಖುಷಿ ನೋಡ್ತಾ ಇರ್ತೀನಿ ಅವ್ರನ್ನ. ನಿಂದ್ರಂಗಿಲ್ರಿ, ಅವ್ರು ಕಾಲಿಗೆ ಸ್ಪ್ರಿಂಗ್ ಇರ್ತವೆ, ಚಕ್ಕ ಚಕ್ಕಟ ಸ್ಟೆಪ್ ಆಗ್ತಾನೆ ಇರ್ತವೆ ಮಂದಿ. ನಿಂತಂಗಿಲ್ಲ, ಭಯಂಕರ ಸ್ಟೆಪ್ ಆಗ್ತಿರ್ತಾರೆ. ಆರಾಧನೆಯಲ್ಲಿ ಒಂದು ಯಾವುದೋ ಆರಾಧನೆ ಐತೆ, ಆರಾಧನೆಯಲ್ಲಿ ಅವ್ರ ಮಗಳು ಭಾಳ ಮಾಡೆಸ್ಟ್, ಅವಳು ಪುಷ ಸಾಫ್ಟ್ವೇರ್ ಇಂಜಿನಿಯರ್. ಅವರಪ್ಪ ಹಿಂಗೆ ಸ್ಟೆಪ್ಸ್ ಆಗ್ತಿರ್ತಾನೆ, ಆ ಮಗಳು ಹಿಂಗೆ ಹೇಳ್ತಾಳೆ, ಸುಮ್ಮನೆ ನಿಂತ್ಕೊಂತಾನೆ. ಅವ್ನು ತಟ್ಕೊಳಕ್ಕಾಗಲ್ಲ, ಮತ್ತೆ ಡ್ಯಾನ್ಸ್ ಮಾಡ್ತಾನೆ. ಮತ್ತೆ ಅವರ ಮಗಳು ಎಳಿತಾಳೆ ಹಿಂದೆ, ಸುಮ್ಮನೆ ಹುರ್ಕೊಂಡು ಡ್ಯಾನ್ಸ್ ಆಗ್ಬಿಡ. ಅವ್ನು ತಟ್ಕೊಳಕ್ಕಾಗಲ್ಲ, ಮಗಳಿಂದ ಅಷ್ಟು ದೂರದಲ್ಲಿ ಡ್ಯಾನ್ಸ್ ಮಾಡ್ತಾನೆ ಅವನು. ಏನು ಹೇಳ್ತಿದ್ದೀನಿ? ನೀವು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾರೆ, ಮಾಡೋಗಿದ್ರೆ ಮಾಡಿ ದೇವ್ರ ಸನ್ನಿಧಾನದಲ್ಲಿ. ಹೊರಗಡೆ ಜನರು ಏನು ಗೊತ್ತಿಲ್ಲ, ಜನರ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ನಮಗೆಲ್ಲ ಗೊತ್ತಿದ್ದು ನಮಗೋಸ್ಕರ ಪ್ರಾಣ ಕೊಟ್ಟ ಆತನ ಮುಂದೆ ನಾವು ನರ್ತಿಸೋದು ಏನು ದೊಡ್ಡ ವಿಷಯ ಅಲ್ಲ. ಹಲ್ಲೆಲೂಯ! ಎಂಥ ಬೋಧನೆ ಇದು! ಡ್ಯಾನ್ಸ್ ಮಾಡಿ ಚೈಮಂಚ ತೊಡಿ ಮನಸ್ಸಿ. ದಾವೀದನ ದೇವರ ಸನ್ನಿಧಾನದಲ್ಲಿ ತನ್ನ ಇರುವಿಕೆಯನ್ನು ತಾನು ಯಾರು ಅಂತ ಮರೆತು ಬಿಟ್ಟು ದೇವರ ಮಹಿಮೆ ನಿನಗೆ ಗೊತ್ತಾದಾಗ ನೀನಾಗಿರೋದಿಲ್ಲ, ಕ್ರಿಸ್ತನು ನಿನ್ನಲ್ಲಿ ಕೆಲಸ ಮಾಡ್ತಾನೆ. 2024ರಲ್ಲಿ ವಾಗ್ದಾನ ಹೊಂದಿದೆ, ಅದ್ರ ಬಗ್ಗೆ ಹಾಡು ಇದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದು ನಿನ್ನ ಜೀವಮಾನ ಅಂದರೆ ಲಾಸ್ಟ್ ವಾಗ್ದಾನ ಈಗ ನೆರವೇರಬಾರ್ದಾ? ನೆರವೇರುತ್ತೆ. ಅದ್ರ ಹಿಂದಿನ ವಾಗ್ದಾನ ನೆರವೇರಬೇಕಾ? ಇಲ್ಲ, ಎಲ್ಲವೂ ನೆರವೇರುತ್ತವೆ. ನಿನಗೋಸ್ಕರ ದೇವರಿಟ್ಟಿರುವಂಥ ಎಲ್ಲ ಆಜ್ಞೆಗಳು, ಎಲ್ಲ ವಾಗ್ದಾನಗಳು ನೆರವೇರುತ್ತವೆ. ಯಾವಾಗ ನೀನು ಆತನ ಆಜ್ಞಾ ಮಂಜೂಷವನ್ನು ಹೊತ್ತು ಹೋಗುವಂಥ ವ್ಯಕ್ತಿ ಆಗಬೇಕು. ಸ್ವಾಮಿ ನಿಷ್ಠೆ ಕೇಳಿ, ಸ್ವಾಮಿ ಮುಂದೆ ಏನಾಯ್ತೋ ನನಗೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಹೆಂಗಾಗುತ್ತೋ ಗೊತ್ತಿಲ್ಲ, ಯಾವಾಗ ಆಗ್ತದೋ ಗೊತ್ತಿಲ್ಲ, ಆಗ್ತದೋ ಇಲ್ಲ ಕೂಡ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಗೊತ್ತು, ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗುವಾಗ ನನಗೆ ಎದುರಾಗಿ ಸೈತಾನ ಯಾವ ಕಾರ್ಯ ನಿಲ್ಲಕ್ಕಾಗಲ್ಲ. ಹಲ್ಲೆಲೂಯ! ಒಂದು ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ದೇವರೇ, ನಾವು ಹಾದು ಹೋಗುತ್ತಿರುವಂಥ ದಾರಿ ಏನೇ ಆಗಿರಲಿ, ನಮ್ಮ ಪರಿಸ್ಥಿತಿಗಳು ಏನೇ ಆಗಿರಲಿ ಸ್ವಾಮಿ, ಹೊರನೋಟಕ್ಕೆ ನಾವೆಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದೇವೆ. ಆದರೆ ಎಲ್ಲವನ್ನು ಬಲ್ಲಂಥ ದೇವರು ನೀನು ಸ್ವಾಮಿ. ನಮಗೆ ಈ ಘಟನೆ ಈ ಕ್ಷಣದವರೆಗೆ ನಡೆದಂಥ ಘಟನೆ ಮಾತ್ರ ಗೊತ್ತು, ಮುಂದಿನದು ನಮಗೆ ಗೊತ್ತಿಲ್ಲ ಸ್ವಾಮಿ, ಅಸ್ಪಷ್ಟ. ಆದರೆ ನಮ್ಮ ಜೀವಮಾನದ ಕೊನೆಯ ಘಟ್ಟವನ್ನು, ಕೊನೆಯ ಕ್ಷಣವನ್ನು ಸಹ ಗೊತ್ತಿದ್ದಂಥ ದೇವರು ನೀನು ಸ್ವಾಮಿ. ನಿನ್ನ ಬಲಿಷ್ಠವಾದ ಕೈಯಲ್ಲಿ ನಮ್ಮನ್ನು ನಾವು ಸಮರ್ಪಿಸ್ಕೊಳ್ತೇವೆ. ಅಯ್ಯ, ಜೀವಿಸುವ ಕಾಲವೆಲ್ಲ ನನ್ನ ಮುಂದಾಗಿ ನಿನ್ನ ಪ್ರಸನ್ನತೆ ಹೋಗಲಿ.
ನನ್ನ ಕುಟುಂಬದ ಮುಂದಾಗಿ ನಿನ್ನ ಪ್ರಸನ್ನತೆ ಹೋಗಲಿ ಸ್ವಾಮಿ. ನನ್ನ ಸಭೆಯ ಮುಂದಾಗಿ ನಿನ್ನ ಪ್ರಸನ್ನತೆ ಹೋಗಲಿ ಸ್ವಾಮಿ. ನನ್ನ ಸಮಾಜದ ಮುಂದಾಗಿ ನಿನ್ನ ಪ್ರಸನ್ನತೆ ಹೋಗಲಿ. ನಾವು ನಿನಗೋಸ್ಕರ ಬಾಳಿ ಬದುಕಿ ಪ್ರಪಂಚವನ್ನು ಬದಲಾಯಿಸುವಂಥ ವ್ಯಕ್ತಿಯೆಲ್ಲ ನಮ್ಮನ್ನು ಮಾರ್ಪಡಿಸು. ಮೋಶೆ, ಯೆಹೋಶುವ, ಗಿದ್ಯೋನ, ದಾವೀದನ ಮುಖಾಂತರ ನಿನ್ನದೇ ಆದಂಥ ರೀತಿಯಲ್ಲಿ ಮಾತಾಡಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ಬಿತ್ತಲ್ಪಟ್ಟಂಥ ಈ ಬೀಜವಾಕ್ಯ ನಾವು ಪ್ರತಿ ದಿವಸ ಜೀವ ಜಲವನ್ನು ಎರೆದು ಪೋಷಿಸಿ ದೇವ ಅದರಿಂದ ಫಲ ಬಿಟ್ಟು ಆ ಫಲವನ್ನು ಇತರಿಗೆ ಉಣಬಡಿಸಿ ಅವರನ್ನು ಬದಲಾಯಿಸಿ ಸ್ವಾಮಿ ನಿನಗೋಸ್ಕರ ಆತ್ಮಗಳನ್ನು ಗೆಲ್ಲುವಂಥ ವ್ಯಕ್ತಿಗಳು ನಮ್ಮನ್ನು ಮಾರ್ಪಡಿಸು. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕೆಂದರೆ ನೀನೊಬ್ಬನೇ ಯೋಗ್ಯನು. ಯೇಸುವಿನ ಅತಿ ಉನ್ನತ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ఆమేన్ ఆమేన్. ప్రైజ్ ది లార్డ్. మనం ప్రార్థన చేసుకుందాం. అందరూ కూడా మన కళ్ళు మూసుకున్నట్లయితే మనం ప్రార్థన చేసుకుందాం ప్రియులారా. ప్రార్థన. సర్వశక్తిమంతుడైన మా తండ్రి, జీవాధిపతిమైన యేసు ప్రభువా, పరిశుద్ధుడా, మమ్మల్ని ఎంతగానో ప్రేమించి మా కొరకై కలవరి సిలువలో మీ ప్రాణాన్ని బలిగా అర్పించి మా కొరకు మరణించి సమాధి చేయబడి తిరిగి మూడో దినమున మరణాన్ని జయించి లేచిన పునరుత్థానుడా, నీ పునరుత్థానం యొక్క శక్తిని బట్టి ఈ యొక్క ఉదయకాల సమయంలో సంఘ ఆరాధనలో ఇలాగ మిమ్మల్ని స్తుతించి ఆరాధించి గణపరిచ కృప ఇచ్చిన నీకు స్తోత్రం ప్రభా. ఇంతవరకు నాయన నీ సేవకుని నీ ఆత్మతో అభిషేకించి నీ వాక్య భాగం ద్వారా మీరు మాట్లాడిన ప్రతి మాటను బట్టి కూడా నీకు స్తోత్రం. అలాగే ప్రభా, వాక్యం విత్తబడింది, అది నూరంతలుగా ఫలించినట్లుగా నీ కృప చూపించండి. ఎవరైతే ప్రభా ఈ వాక్యాన్ని నాయన యూట్యూబ్ ద్వారా వింటున్నారో వారిని, వారి కుటుంబాలను కూడా మీరు దీవించండి నాయన. నీ మహిమగణ పరిచర్య కొరకు సమర్పించబడిన కానుకలను బట్టి కూడా నీకు స్తోత్రం. సమర్పించిన బిడ్డలను వారి కుటుంబాలను కూడా దీవించే దేవా నీకు స్తోత్రాలు నాయన. అలాగే ప్రభా, ఈ వారంలో బర్త్డేలు, వివాహ దినాలు జరుపుకుంటున్న బిడ్డల కొరకు నేను ప్రార్థిస్తున్నాను ప్రభా. వారిని, వారి కుటుంబాలను, బిడ్డలందరూ కూడా దీవించి ఆశీర్వదించే దేవా నీకు స్తోత్రాలు నాయన. అలాగే నా తండ్రి స్వామి, రాబోతున్న మీటింగ్స్ కొరకు కూడా మేము ప్రార్థిస్తున్నాం. మా చర్చ యొక్క 34th యానివర్సరీ మీటింగ్స్ కొరకు నీ చేతులకు అప్పగించుకుంటున్నాం. ఈ నెల 23, 24 తారీఖులో జరగబోతున్న ఈ 2 దినాల మీటింగ్స్లో పరిశుద్ధాత్మను మీరుతో నడిపించండి. ఆ మీటింగ్స్ ద్వారా మీరు మహిమ పొందని దేవానికి స్తోత్రాలు. చేరి వచ్చిన బిడ్డలందరి కొరకు నేను ప్రార్థిస్తున్నాం. వచ్చిన ఒక్కొక్కరిని కూడా నీ కృపలకు జ్ఞాపకం చేసుకోండి. పేరు పేరును దీవించండి, వ్యక్తిగతంగా ఆశీర్వదించండి, వారి కుటుంబాలను దీవించండి దేవానికి స్తోత్రాలు నాయన. తిరిగి మేమందరం మా గృహాలు వెళుతున్నాం ప్రభా. నీ సన్నిధి మాకు తోడుగా రానియండి. అలాగే ప్రభా, 3వ ఆరాధనలు కూడా తండ్రి నీ సన్నిధి తోడుగా ఉంచి నడిపించండి. సమస్తం నీ చేతులకు అప్పగించుకుంటూ నేను స్తుతిస్తూ ఘనపరుస్తూ యేసుక్రీస్తు నామములో ప్రార్థించి వేడుకొనుచున్నాము తండ్రి, ఆమేన్. తండ్రి అయిన దేవుని యొక్క ప్రేమయు, యేసుక్రీస్తు యొక్క కృప, పరిశుద్ధాత్మిక సహవాసము చేరి వచ్చిన మనందరికీ, మన కుటుంబములకును, మన సంఘమంతటికి, యూట్యూబ్ ద్వారా వాక్యపరిచిన బిడ్డలకును, వారి కుటుంబములకును, సకల పరిశుద్ధులకును సదాకాలము తోడై ఉండునుగాక, ఆమేన్. ప్రైజ్ ది లార్డ్. అందరికీ వందనాలు. ప్రైజ్ ది లార్డ్.